ಸೈಂಟಿಫಿಕ್ ಅಪ್ರೋಚ್ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಥಡ್ಸ್. ಆ ಮೆಥಡ್ಸ್ ಅನ್ನೇ ನಾವು ಏನಂತ ಹೇಳ್ತಾ ಇದೀವಿ? ಸೋಷಿಯಲ್ ವರ್ಕ್ ಮೆಥಡ್ಸ್ ಅಂತ ಹೇಳ್ತಾ ಇದೀವಿ. ಯಾವ್ಯಾವೆಲ್ಲ ಮೆಥಡ್ಸ್ ಇದೆ? ಓಕೆ, ಗುಡ್. ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಸೋಷಿಯಲ್ ಆಕ್ಷನ್. ಓಕೆ, ಈ ತರ 6 ಮೆಥಡ್ ಇದೆ. ಇವರು ಈ 6 ಮೆಥಡ್ ಅನ್ನ ನಾವು ಮೊದಲ 3 ಮೆಥಡ್ ಅನ್ನ ಪ್ರೈಮರಿ ಮೆಥಡ್ ಅಂತ ಕರೀತೀವಿ. ಪ್ರೈಮರಿ. ವೈ ದೇ ಆರ್ ಕಾಲ್ಡ್ ಪ್ರೈಮರಿ? ಪ್ರಾಥಮಿಕ ಅಂತ ಯಾಕೆ ಕರಿತೀವಿ ಅಂತ? ಬೇಸಿಕ್. ವೈ ಇಟ್ ಇಸ್ ಬೇಸಿಕ್? ಯಾವುದು? ಏನಂತ MSW ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಇರೋದು ಬೇಸಿಕ್ ಅಂತ. ಪ್ರೈಮರಿ ಅಂಡ್ ಸೆಕೆಂಡರಿ. ಆಯ್ತು, ಪ್ರೈಮರಿ and secondary is also called as ancillary method. Ancillary, right? ಕೂತ್ಕೊಳ್ಳೋಣ. ಓಕೆ, ಪ್ರೈಮರಿ ಮೆಥಡ್ ಅಂತ ಹೇಳಿದ್ರೆ ಸೋಷಿಯಲ್ ಕೇಸ್ ವರ್ಕ್, ಗ್ರೂಪ್ ವರ್ಕ್, ಕಮ್ಯುನಿಟಿ ಆರ್ಗನೈಸೇಷನ್ ಅಂತ ಹೇಳ್ತೀರಾ. ಈಗ ನೀವು ಪ್ರೈಮರಿನಲ್ಲಿ ಸೋಷಿಯಲ್ ಕೇಸ್ ವರ್ಕ್ ಅನ್ನ ನಾವು ಯಾಕೆ ತಗೊಳ್ತೀವಿ ಅಂತ ಹೇಳಿದ್ರೆ, ಸೋಷಿಯಲ್ ಕೇಸ್ ವರ್ಕ್ ಈಸ್ 1-to-1 approach. It is direct. Okay, I am here as a social worker or a case worker. He is a client. I am going to have a lot of conversation with him. Direct help is provided. I will have a lot of conversation, lot of interviews. I interact, meeting my client, and the client is seeking help from my side directly. And whatever the intervention I have with the client will be taken directly without having any secondary intervention. Okay, ಅದರಿಂದ ಇದನ್ನ ನಾವು ಡೈರೆಕ್ಟ್ ಅಂತ ಗೊತ್ತಾಯ್ತಾ? ಸೊ ನಾನು ಡೈರೆಕ್ಟ್ ಆಗಿ, ನಿನ್ನ ಹೆಸರು ಹೇಳಿದ್ರಪ್ಪ? ನಿತಿನ್ ಮತ್ತೆ ನಾನು ಒಬ್ಬ ಸೋಷಿಯಲ್ ವರ್ಕರ್ ಆಗಿ, ನಿತಿನ್ ಕ್ಲೈಂಟ್ ಆಗಿ ನಾವಿಬ್ರು ಕೂಡ ಮುಖಾಮುಖಿ ಭೇಟಿ ಆಗ್ತಿದ್ದೀವಿ. ಮುಖಾಮುಖಿ ಸಂದರ್ಶನಗಳನ್ನ ಮಾಡ್ತಾ ಇದ್ದೀವಿ, ಇಂಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಅವರಿಗೆ ಕೌನ್ಸಿಲಿಂಗು, ಗೈಡೆನ್ಸ್ ಏನು ಬೇಕು ಅದನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತೆ ಅವರು ಮತ್ತೆ ನನ್ನನ್ನು ತುಂಬ ಸಲ ಮೀಟ್ ಮಾಡ್ತಾರೆ. ನಾನು ಯಾವುದೇ ರೀತಿಯಾದ ಥೆರಪಿಗಳಿರ್ಬೋದು, ಮೆಟೀರಿಯಲ್ ಇರ್ಬೋದು, ಪ್ರೊಫೆಷ್ನಲ್ ಹೆಲ್ಪ್ ಇರ್ಬೋದು, ಮೆಡಿಕಲ್ ಹೆಲ್ಪ್ ಇರ್ಬೋದು, ಎಲ್ಲವನ್ನು ಕೂಡ ಡೈರೆಕ್ಟಾಗಿ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಸೋಷಿಯಲ್ ಕೇಸ್ ವರ್ಕ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಮೆಥಡ್. ಆಯ್ತಾ? ಸಬ್ಜೆಕ್ಟ್ ಅರ್ಥ ಮಾಡ್ಕೊಳಕ್ಕಲ್ಲ ಅದು. ಓಕೆ, ವೈ ಇಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಮೆಥಡ್? ಬಿಕಾಸ್ there will be a direct approach from the social worker and the client. Okay, there will be direct interaction with the social worker and the client. There will be an intervention. ಮಧ್ಯಸ್ಥಿಕೆ ನನಗೆ ಮತ್ತೆ ಕ್ಲೈಂಟಿಗೆ ಡೈರೆಕ್ಟ್ ಆಗಿದೆ. ಸೊ ನೇರವಾಗಿ ನಾನು ಇವರನ್ನು ಅರ್ಥ ಮಾಡ್ಕೊತೀನಿ, ಅವರ ಪ್ರಾಬ್ಲಮ್ಗಳನ್ನು ಅರ್ಥ ಮಾಡ್ಕೊಳ್ತೀನಿ, ನೀಡ್ಸು, ನೆಸೆಸಿಟಿಗಳನ್ನ, ರಿಕ್ವೈರ್ಮೆಂಟ್ಗಳನ್ನ ಅರ್ಥ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾದಂಥ ಎಲ್ಲ ಎಕ್ಸಸೈಸ್ಗಳನ್ನ ಮಾಡ್ತೀನಿ. ಸೋಷಿಯಲ್ ಕೇಸ್ ವರ್ಕಲ್ಲಿ ಇದೆಲ್ಲ ಇದೆ. ಅಂದರೆ ವೆನ್ ಐ ರಿಯಲಿ ಅಂಡರ್ಸ್ಟ್ಯಾಂಡ್ Nitin, I go to his respective house. I can meet the collateral contact, his family, members of the family, parents, siblings, friends, his nature of surrounding, his environment, everything I understood when I go directly meeting the client. This is the reason this is called as primary method. ಇನ್ನು ಸಾಮಾನ್ಯವಾಗಿ ಸುಮ್ಮನೆ ಹೇಳಕ್ಕೆ ಬರಲ್ಲ. ಯು ಹ್ಯಾವ್ ಟು ರೀಡ್ ಲಾಟ್ ಆಫ್ ಬುಕ್ಸ್. ಎಲ್ಲಿ ಬರ್ತದೋ? ಓಕೆ, ವೈ ಟು ಹ್ಯಾವ್ ನಾಲೆಜ್? ಬಿಕಾಸ್ ಇಫ್ ಯು ಕುಡ್ ಗೋ ಫಾರ್ ಅನ್ ಅಬಾಂಡೆನ್ಸ್ ಅಮೌಂಟ್ ಆಫ್ ರೀಡಿಂಗ್ ಬುಕ್ಸ್, ಸ್ಟಡಿಂಗ್ ಬುಕ್ಸ್, ಗೋ ಟು ದ ಲೈಬ್ರರಿ, ಲಿಸನಿಂಗ್ ಲೆಕ್ಚರ್ by your teachers, you get experience in the fieldly, you can have a lot of interaction with your client, your community, your group members. Okay, ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡೋದ್ರಿಂದ ನಮ್ಗೆ ಏನು ಬರ್ತಾ ಇದೆ? ನಾಲೆಜ್. Have you understood what is knowledge? Okay, so when you completely go for the definition of social work with a scientific approach, ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ?
ಓಕೆ, ಸೈಂಟಿಫಿಕ್ ಅಪ್ರೋಚ್ ಫಾರ್ ದಿ ನೀಡಿ ಪೀಪಲ್. ಯಾರ್ಯಾರು ಮಾಡಕ್ ಹೋಗ್ತಿಲ್ರಿ ನಾವು? ಯಾರಿಗೆ ಕೊಡ್ತಾ ಇದೀವಿ? ನೀಡಿ ಪೀಪಲ್, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ. ಇವ್ರನ್ನ ಯಾರ್ಯಾರು ಹೇಳ್ತೀವಿ? ವಿ ಕ್ಯಾನ್ ಕಾಲ್ ದೆಮ್ ಆಸ್ ಕ್ಲೈಂಟ್, ದಟ್ ಈಸ್ ಕೇಸ್ ವರ್ಕ್. ಮೆಂಬರ್ಸ್ ಆಫ್ ಗ್ರೂಪ್, ದಟ್ ಈಸ್ ಗ್ರೂಪ್ ವರ್ಕ್ ಅಲ್ಲಿ ಬರುವಂತ ಮೆಂಬರ್ಸ್ ಆಫ್ ಗ್ರೂಪ್. ಅಂಡ್ ದ ಕಮ್ಯುನಿಟಿ ಪೀಪಲ್, ಕಮ್ಯುನಿಟಿ ಪೀಪಲ್. ಇವ್ರನ್ನೆಲ್ಲ ನಾವೇನಂತ ಕರಿತೀವಿ? ನೀಡಿ ಪೀಪಲ್. ಓಕೆ, ಯಾಕೆ ನೀಡಿ ಅಂದ್ರೆ ನಾನು ಹೇಳ್ತೀನಿ. ಸಪೋಸ್ ನಿತಿನ್ ಇಸ್ ಎ ಡಾಕ್ಟರ್. ನಿತಿನ್ ಎಕ್ಸಾಂಪಲ್ ತಗೊಳ್ಳೋದು ಇಲ್ಲೇ ಇದ್ದಾರೆ ಅಲ್ವಾ? ಸೊ ನಿತಿನ್ ಇಸ್ ಎ ಡಾಕ್ಟರ್, ಐ ಆಮ್ ಎ ಪೇಷಂಟ್. ನಾನಿಲ್ಲಿ ಬಂದೆ, ನನಗೆ ಹುಷಾರಿಲ್ಲ. ನಿತಿನ್ ನನ್ನನ್ನು ನೋಡ್ತಾರೆ, ಸರ್ ಏನು ಸರ್ ಇಷ್ಟು ಹುಷಾರಿಲ್ಲ, ಬನ್ನಿ ಸರ್ ಇಲ್ಲಿ ಮಲ್ಕೊಳ್ಳಿ ಸರ್, ನಾನು ಎಲ್ಲ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಇಂಜೆಕ್ಷನ್ ಮಾತ್ರೆ ಕೊಡ್ತೀನಿ ಅಂತಾರೇನು? ಅಂತಾರೇನ್ರಿ? ಇಲ್ರಿ, ಅನ್ನಕ್ಕೆ ಸಾಧ್ಯನೇ ಇಲ್ಲ. ಹೆಂಗ್ ಅಂದ್ಬಿಡ್ತಾರೆ? ಡಾಕ್ಟರ್ ಯಾವತ್ತಾರ ನಿಮಗೆ ವಾಲಂಟ್ರಿ ಕೊಟ್ಟಿದ್ದಾರೇನು? ದೇವರಾಣೆ ಕೊಡಲ್ಲ. ನೀವೇ ಡಾಕ್ಟರ ಬಳಿ ಹೋಗ್ಬೇಕು. ಯು ಹ್ಯಾವ್ ಟು ಅಪ್ರೋಚ್ ಡಾಕ್ಟರ್ ಬೈ ಕ್ಲಿನಿಕ್. ಹೋಗ್ಬೋದು, ಗಂಟೆಗಟ್ಟಲೆ ಕಾಯ್ಬೋದು, ಹಾಸ್ಪಿಟಲ್ಗೆ ಹೋಗ್ಬೋದು. ಏನೆಲ್ಲ ಎಕ್ಸಸೈಸ್ ಮಾಡಿ ನೀವು ಡಾಕ್ಟರ್ನ ಮೀಟ್ ಮಾಡಿದ ಮೇಲೆನೆ ಡಾಕ್ಟರ್ ನಿಮ್ಗೆ ಔಷಧಿ ಮಾತ್ರೆ, ಅದು ಕೂಡ ಸೂಕ್ತವಾದ ತಪಾಸಣೆ ಮಾಡಿ ಕೊಡ್ತಾರೆ. ಅಂದಮೇಲೆ ಡಾಕ್ಟರ್ ಯಾರಿಗೆ ಕೊಡ್ತಾ ಇದ್ದಾರೆ ಮೆಡಿಸಿನ್ನ? ಓನ್ಲಿ ಫಾರ್ ದ ಪೀಪಲ್ ಹೂ ಆರ್ ಇನ್ ನೀಡ್. ಓಕೆ, ಹೂ ಆರ್ ಇನ್ ನೀಡ್ ಆಫ್ ಹೆಲ್ಪ್. ಸೊ ಸೋಷಿಯಲ್ ವರ್ಕರ್ ಯಾರಿಗೆ ಕೊಡಬೇಕು? ದ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಹೆಲ್ಪ್. ಯಾರಿಗೆ ಸಹಾಯದ ಅಗತ್ಯತೆ ಇದೆಯೋ ಅವರಿಗೆ ಕೊಡಬೇಕು, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಅಂದಮೇಲೆ ಸೋಷಿಯಲ್ ವರ್ಕ್ ಈಸ್ ಎ ಪ್ರೊಫೆಷನ್. ಗೊತ್ತಾಗ್ತಿದೆಯಾ? ಸೊ ಡಾಕ್ಟರ್ ಯಾಕೆ ಕೊಡ್ತಾ ಇದ್ದಾರೋ ಅದೇ ರೀತಿ ನೀವು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಸರ್ವಿಸ್ ಕೊಡಬೇಕು. ಸರ್ ಹಾಗಾದ್ರೆ ನಮಗೇನು ಕ್ಲಿನಿಕ್ ಇದೆಯಾ ಸರ್ ನಾವು ಕೊಡೋದಕ್ಕೆ? ಕ್ಲಿನಿಕ್ ಇಟ್ಕೊಂಡ್ರೆ ಬರ್ತಾರೆ ಸರ್ ಜನ, ಈ ಥರದ್ದೆಲ್ಲ ನೀವು ಕೇಳ್ತೀರ. ಆದರೆ ನೀವೇನು ನೀಡ್ ನಾಟ್ ಟು ಹ್ಯಾವ್ ಎನಿ ಆಫ್ ಯುವರ್ ಕ್ಲಿನಿಕ್ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ನೀವು ಏನು ಮಾಡ್ಬೋದು ಅಂದರೆ ಯು ಕ್ಯಾನ್ ರೆಂಡರ್ ದ ಸರ್ವಿಸಸ್ ಟು ದ ನೀಡಿ ಪೀಪಲ್ ಆಸ್ ಇಸ್ ಸೆಡ್. ಸುದೀಪ್ ಯಾರು? ಎಚ್ ಆರ್ ಫೆಲೋ. ಆಸ್ ಇವನ್ ಶ್ವೇತಾ ಸೆಡ್, she can be a coordinator or director of one NGO. Or ನಮ್ಮ ನಿತಿನ್ ಹೇಳಿದಾಗೆ he wants to go for complete service provider as a counselor or something like that. ಇವೆಲ್ಲ ಪ್ರೊಫೆಷನ್ನ ಮುಖಾಂತರ ನಾವೇನು ಕೊಡ್ತಾ ಇದ್ದೀವಿ? ಸಹಾಯವನ್ನ, ನಮ್ಮ ಮಧ್ಯಸ್ಥಿಕೆಯನ್ನ, ನಮ್ಮ ಒಂದು ಪ್ರೊಫೆಷನಲ್ ಹೆಲ್ಪನ್ನ ಯಾರಿಗೆ ಕೊಡ್ತಾ ಇದ್ದೀವಿ? ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಹೆಲ್ಪ್. ಯಾರು ಪೀಪಲ್? ದ ಪೀಪಲ್ ಆಸ್ ಕ್ಲೈಂಟ್, ದ ಪೀಪಲ್ ವಿಲ್ ಬಿ ದೇರ್ ಆಸ್ ಗ್ರೂಪ್ ಮೆಂಬರ್ಸ್, ಪೀಪಲ್ ವಿಲ್ ಬಿ ದೇರ್ ಆಸ್ ಕಮ್ಯುನಿಟಿ. ಓಕೆ, ಕಮ್ಯುನಿಟಿ ಜನ ಆರ್ ದ ಗ್ರೇಟೆಸ್ಟ್ ಸಿಟಿಜನ್ ಆಫ್ ಅವರ್ ಕಂಟ್ರಿ. ಈಗ ಈ ಕ್ಲೈಂಟ್ ಅಂತ ಅಂದ್ರೆ ಯಾರು? ಪ್ರೈಮರಿ ಮೆಥಡ್ ಬರುವಂತ ಸೋಷಿಯಲ್ ಕೇಸ್ ವರ್ಕ್ ಅಲ್ಲಿ ಬರುವಂತ ಕ್ಲೈಂಟ್, ಸೋಷಿಯಲ್ ಕೇಸ್ ವರ್ಕ್. ಮೆಂಬರ್ಸ್ ಆಫ್ ಗ್ರೂಪ್ ಅಂದ್ರೆ ಯಾರು? ಸೋಷಿಯಲ್ ಗ್ರೂಪ್ ವರ್ಕ್ ಅಲ್ಲಿ ಬರುವಂತ ಮೆಂಬರ್ಸ್. ಅಂಡ್ ಹೂ ಆರ್ ದಿ ಕಮ್ಯುನಿಟಿ ಪೀಪಲ್ ಅಂತ ಹೇಳಿದ್ರೆ ದ ಕಮ್ಯುನಿಟಿ ಪೀಪಲ್ ಹೂ ಆರ್ ಇನ್ ಕಮ್ಯುನಿಟಿ ಆರ್ಗನೈಸೇಷನ್. ಸೊ ನೀವೆಲ್ಲ ಫೀಲ್ಡ್ ವರ್ಕ್ ಹೋಗ್ತಾ ಇದ್ದೀರಾ ಈಗ, ಸ್ಟಾರ್ಟೆಡ್ ಟು ಗೋ ಪ್ರಾಬ್ಲಿ. ಈಗ ಹೋದಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ರೆಂಡರ್ ಯುವರ್ ಸರ್ವಿಸಸ್ ಟು ದಿ ಕಮ್ಯುನಿಟಿ ಪೀಪಲ್. ಎಲ್ಲಿ? ಥ್ರೂ ಸರ್ಟನ್ ಎಕ್ಸ್ಟೆನ್ಷನ್ ಆಕ್ಟಿವಿಟಿ. ಈಗ ರೈತರಿಗೆ ಏನು ಬೇಕು ಅಲ್ವಾ, ನಾವಿವತ್ತು ಅರ್ಥ ಮಾಡ್ಕೋಬೇಕು. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಮೊನ್ನೆ ಒಂದು ರಿಪೋರ್ಟ್ ಓದಿದೆ, ರೈತರ ಆತ್ಮಹತ್ಯೆಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಕರ್ನಾಟಕದ ಒಳಗಡೆ. ತುಂಬ ಆಶ್ಚರ್ಯ ಅಂದರೆ ಐ ಥಿಂಕ್ ಸಮ್ ಆಫ್ ಯು ಇವನ್ ಫ್ರಮ್ ದಿ ಚಿಕ್ಕಮಗಳೂರು ಡಿಸ್ಟಿಕ್ ಅಂತ ನಾನು ಅಂದ್ಕೊಳ್ತೀನಿ. ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಯಾರಾದರೂ ಬರ್ತಾ ಇದ್ರೆ ನನಗೆ ಗೊತ್ತಿರುತ್ತೆ. ಒಂದು ಎಕ್ಸ್ಟ್ರೀಮ್ ಶ್ರೀಮಂತರು, ಇನ್ನೊಂದು ಎಕ್ಸ್ಟ್ರೀಮ್ ಬಡವರು, ಎರಡೇ ಕ್ಯಾಟಗರಿ ಇರೋದು. ಓಕೆ, ಎರಡು ಕ್ಯಾಟಗರಿನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಫಾರ್ಮರ್ ಸುಸೈಡ್ ಅನ್ನು ನಾವು ನೋಡ್ತಾ ಇದ್ದೀವಿ.
ದ ರಿಚೆಸ್ಟ್ ಡಿಸ್ಟ್ರಿಕ್ಟ್ ಮಂಡ್ಯ, ಹಾಸನ್, ಕೊಡಗು ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಬೇರೆ ಬೇರೆ ಇದರಲ್ಲಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಪರಿಹಾರಗಳೇನು? ನೀವು ಕಮ್ಯುನಿಟಿಗೆ ಹೋಗ್ತಿರಲ್ಲ ಈಗ, ಏನಕ್ಕೆ ಹೋಗ್ತಾ ಇದ್ದೀರಿ? ಫೀಲ್ಡ್ ವರ್ಕ್ ಮಾಡೋದಕ್ಕೆ ಅಲ್ವಾ? ಫೀಲ್ಡ್ ವರ್ಕ್ ಏನು ಮಾಡ್ತೀರಾ ಫೀಲ್ಡಲ್ಲಿ? ಯು ಆರ್ ಗೋಯಿಂಗ್ ಟು ಡೂ ನಾಟ್ ಎ ಫೀಲ್ಡ್ ವರ್ಕ್, ಯು ಆರ್ ಗೋಯಿಂಗ್ ಟು ಡೂ ಎ ಕನ್ಕರೆಂಟ್ ಫೀಲ್ಡ್ ವರ್ಕ್ ಅಲ್ವಾ? ಕನ್ಕರೆಂಟ್ ಫೀಲ್ಡ್ ವರ್ಕ್ ತಾನೇ ಇರೋದು. ನಿಮಗೆ ಸಿಲೆಬಸ್ ನೋಡಿದಿರಾ? ಸೊ ವಾಟ್ ಈಸ್ ಕನ್ಕರೆಂಟ್ ಫೀಲ್ಡ್ ವರ್ಕ್? CONCURENT, concurrent field work. Why it is called concurrent field work? Why it is not merely just field work? Field work ಅಷ್ಟೇ ಅಲ್ಲ, concurrent field work ಯಾಕೆ? ಇಲ್ಲ, ಹೇಳಿಲ್ಲ ಇನ್ನೂ ಅಲ್ವಾ? ಅದರ ಬಗ್ಗೆ ಮಾಹಿತಿ ಇಲ್ಲ. ಆಯ್ತಾ? ನಾನೇನು ಹೇಳ್ತೀನಿ, ಕನ್ಕರೆಂಟ್ ಫೀಲ್ಡ್ ವರ್ಕ್ ಅಂತ ಹೇಳಿದ್ರೆ, ಈಗ ಕ್ಲಾಸ್ ರೂಮಲ್ಲಿ ಮೆಥಡ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ಟೀಚರ್ಸ್. ದೀಸ್ ಮೆಥಡ್ಸ್ ಆರ್ ಸೈಂಟಿಫಿಕಲಿ ಪ್ರೂವ್ಡ್ ಮೆಥಡ್ ಅಲ್ಲವಾ ಅನ್ನೋದನ್ನ ನೀವು ಟೆಸ್ಟ್ ಮಾಡಿ. ಯು ಆರ್ ಗೋಯಿಂಗ್ ಟು ಟೆಸ್ಟ್ ಆಲ್ ದೀಸ್ ಮೆಥಡ್ಸ್ ವೆದರ್ ದೇ ಆರ್ ಸೈಂಟಿಫಿಕಲಿ ಪ್ರೂವ್ಡ್ ಆರ್ ನಾಟ್. ವಾಟ್ ಈಸ್ ಸೋಷಿಯಲ್ ಕೇಸ್ ವರ್ಕ್ ಅಂದ್ರೆ, whether I can employ social case work on a person who is in need of help, who is utterly not progressive, utterly problematic, utterly facing lot of problems in his personal and professional life. ಇಂಥವ್ರನ್ನ ನಾವು ಕ್ಲೈಂಟ್ ಆಗಿ ಆಯ್ಕೆ ಮಾಡ್ಕೊತೀವಿ. ಇವರನ್ನ ನಾವು ರಿಹ್ಯಾಬಿಲಿಟೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲವಾ ಎಂಬುದನ್ನ ಏನ್ ಮಾಡ್ಬೇಕು? ನೀವು ಪರೀಕ್ಷೆ ಮಾಡ್ಬೇಕ್ರಿ. That is the reason you are all going for field work, that to concurrent field work, to carry out certain activity called social case work. ಗೊತ್ತಾಗ್ತಿದೆಯಾ? ಸುಮ್ಮನೆ ಫೀಲ್ಡಿಗೆ ಹೋಗೋ ಥರ ಇಲ್ಲ. And when you go for the field work, you have to practice social group work. Okay, what do you mean by social group work? ಏನೀಗ ಸೋಷಿಯಲ್ ಗ್ರೂಪ್ ವರ್ಕ್ ಇಲ್ಲ, ಇನ್ನೂ ಕರಗತ ಆಗಿಲ್ಲ. ಓಕೆ, ಸೋಷಿಯಲ್ ಕೇಸ್ ವರ್ಕ್ ಇದ್ದ ಥರನೇ ಸೋಷಿಯಲ್ ಗ್ರೂಪ್ ವರ್ಕು ಇದೆ. ಬಟ್ ಇಟ್ ಈಸ್ ಹೆಲ್ಪಿಂಗ್ ದ ಮೆಂಬರ್ಸ್ ಆಫ್ ಗ್ರೂಪ್ ಥ್ರೂ ಎ ಗೈಡೆಡ್ ಗ್ರೂಪ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಗೈಡೆಡ್ ಗ್ರೂಪ್ ಇಂಟ್ರಾಕ್ಷನ್. ಸೇ ಫಾರ್ ಎಕ್ಸಾಂಪಲ್, ಸ್ಕೂಲಿಗೆ ಹೋಗ್ತೀರಾ, ಶಾಲೆಗೆ ಹೋಗಿದ್ದೀರಾ. ಶಾಲೆಯಲ್ಲಿ ಎರಡು ರೀತಿಯಾದ ಮಕ್ಕಳನ್ನು ನೋಡ್ತೇವೆ. ಒಂದು, ಮಕ್ಕಳಿಗೆ ಎಜುಕೇಷನ್ನಲ್ಲಿ ಬ್ಯಾಕ್ವರ್ಡ್ನೆಸ್ ಇದೆ, ಅದನ್ನ ಸ್ಕಾಲಾಸ್ಟಿಕ್ ಬ್ಯಾಕ್ವರ್ಡ್ನೆಸ್ ಅಂತ ಕರಿತೀವಿ. ಅಂದರೆ ಸ್ಲೋ ಲರ್ನರ್ಸ್ ಇರ್ತಾರೆ. ಇಲ್ಲಿ ನಾನು ಹೇಳಿದ ತಕ್ಷಣ ಕೆಲವರಿಗೆ ಅರ್ಥ ಆಗಲ್ಲ ಅಂತ ಇಟ್ಕೊಳ್ಳಿ, ದೇ ಆರ್ ಕಾಲ್ಡ್ ಸ್ಲೋ ಲರ್ನರ್ಸ್. ಇನ್ನೊಂದು, ಮಕ್ಕಳಿಗೆ ಲರ್ನಿಂಗ್ ಡಿಸಬಿಲಿಟಿ ಇರುತ್ತೆ, ಕಲಿಕೆಯಲ್ಲಿ ನ್ಯೂನ್ಯತೆ ಇದೆ. ಈಗ ಸ್ಲೋ ಲರ್ನರ್ಸ್ ಅಥವಾ ಸ್ಕಾಲಾಸ್ಟಿಕ್ ಬ್ಯಾಕ್ವರ್ಡ್ನೆಸ್, ಮಕ್ಕಳು ಶಾಲೆಗೆ ಸರಿಯಾಗಿ ಬರೋದಿಲ್ಲ, ಕರೆಕ್ಟ್ ಟೈಮಿಗೆ ಬರೋದಿಲ್ಲ, ಆಬ್ಸೆಂಟಿಸಮ್ ಜಾಸ್ತಿ ಇದೆ, ಕಳ್ಳತನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಇಂಥ ಮಕ್ಕಳನ್ನೆಲ್ಲ ತಗೊಂಡು ಒಂದು ಗ್ರೂಪ್ ವರ್ಕನ್ನು ಅದನ್ನ ಗ್ರೂಪ್ ವರ್ಕ್ ಮಾಡಿ ಕೆಲವು ಆಕ್ಟಿವಿಟೀಸ್ನ ಮಾಡಿದಾಗ ದೇರ್ ವಿಲ್ ಬಿ ಗೈಡೆಡ್ ಗ್ರೂಪ್ ಇಂಟ್ರಾಕ್ಷನ್ ಬೈ ದಿ ಗ್ರೂಪ್ ವರ್ಕರ್. ನಾವು ಮಕ್ಕಳಿಗೆ ಇಂಟ್ರಾಕ್ಷನ್ಸ್ನ ಮಾಡೋದ್ರ ಮುಖಾಂತರ ಕೆಲವು ಥೆರಪಿಗಳನ್ನು ಕೊಡ್ತಾ ಹೋಗ್ತೀವಿ. ಆ ಥೆರಪಿಗಳ ಮುಖಾಂತರ ಮಕ್ಕಳ ರಿಹ್ಯಾಬಿಲಿಟೇಷನ್ನು ಆಗುತ್ತೆ. ಏನಕ್ಕೆ ಅಂದರೆ ಅವರ ಪ್ರಾಬ್ಲಮ್ ಸೊಲ್ಯೂಷನ್ನು ಇಲ್ಲ ಆಗುತ್ತೆ ಗ್ರೂಪ್ ವರ್ಕಲ್ಲಿ. ಅದನ್ನೇ ನಾವು ಏನು ಹೇಳ್ತೀವಿ, ಮೆಂಬರ್ಸ್ ಆಫ್ ದ ಗ್ರೂಪ್ಸ್ ಆರ್ ಗೈಡೆಡ್ ಬೈ ಎ ಸೈಂಟಿಫಿಕ್ ಇಂಟ್ರಾಕ್ಷನ್ ಆರ್ ಎ ಗೈಡೆಡ್ ಇಂಟ್ರಾಕ್ಷನ್ ಬೈ ದಿ ಸೋಷಿಯಲ್ ಗ್ರೂಪ್ ವರ್ಕರ್ ಅಂತ ನಾವು ಕರಿತೀವಿ. ಇದು ನಿಜವಾಗಿ ಆಗ್ತಾ ಇದೆಯಲ್ವಾ ಅನ್ನೋದು ನೀವು ಟೆಸ್ಟ್ ಮಾಡಬೇಕು ಫೀಲ್ಡ್ನಲ್ಲಿ. ದಿಸ್ ದ ರೀಸನ್ ಯು ಆರ್ ಗೋಯಿಂಗ್ ಫಾರ್ ಫೀಲ್ಡ್ ವರ್ಕ್. ವೆರಿ ಇಂಪಾರ್ಟೆಂಟ್ ಒನ್ ಈಸ್ ಕಮ್ಯುನಿಟಿ ಆರ್ಗನೈಸೇಷನ್. ಇದನ್ನ ಸಮುದಾಯ ಸಂಘಟನೆ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಸಮುದಾಯ ಸಂಘಟನೆ ಅಂದ್ರೆ ಏನು? ಇಲ್ಲ, ಇನ್ನೂ ಆಗಲಿಲ್ಲ ಸಮುದಾಯ ಸಂಘಟನೆ ಅಂದ್ರೆ. ಈಗ ಸಮುದಾಯದಲ್ಲಿ ಸೋಷಿಯಲ್ ವರ್ಕರ್ ಆಸ್ ಕಮ್ಯುನಿಟಿ ಆರ್ಗನೈಸರ್, he will go scientifically study the entire society or the community. ಬಹಳ ವೈಜ್ಞಾನಿಕವಾಗಿ ಇಲ್ಲಿರುವಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತಾರೆ,
ಸಮಸ್ಯೆಗಳಿಗೆ ಪರಿಹಾರೋಪಾಯಗಳು ಏನೇನು ಅಂತಕ್ಕಂಥದ್ದನ್ನ ಪಟ್ಟಿ ಮಾಡ್ತಾರೆ. ಅಲ್ಲಿರುವಂಥ ರಿಸೋರ್ಸ್ಗಳು ಅಥವಾ ಸಂಪನ್ಮೂಲಗಳ ಕ್ರೋಢೀಕರಣ ಹೇಗೆ ಮಾಡಬೇಕು ಅನ್ನೋದನ್ನ ಪಟ್ಟಿ ಮಾಡ್ತಾರೆ. ಸಮಸ್ಯೆಗಳ ರಿಸೋರ್ಸ್ಗಳ ಕ್ರೋಢೀಕರಣ ಆದ ನಂತರ ಯಾವ ಯಾವ ಸಂಪನ್ಮೂಲಗಳನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಮುಖಾಂತರ ಜನರು ಅಲ್ಲಿ ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಕ್ರಿಯೆ. ಓಕೆ, ಅದಕ್ಕೆ ಅದನ್ನು ಕಮ್ಯುನಿಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಈ ಕಮ್ಯುನಿಟಿ ಆರ್ಗನೈಸೇಷನ್ನು ನಿಮ್ಮ ಫೀಲ್ಡ್ ವರ್ಕ್ನಲ್ಲಿ ಆಗ್ತಿದೆಯಾ ಇಲ್ವ ಅನ್ನೋದನ್ನು ನೀವು ಟೆಸ್ಟ್ ಮಾಡಬೇಕು. ಹೇಗೆ ಟೆಸ್ಟ್ ಮಾಡೋದು? ನಾನು ಈಗಾಗಲೇ ಹೇಳಿದೆ, ರೈತರ ಆತ್ಮಹತ್ಯೆಗಳು. ಆಯಿತಾ, ಮೋಸ್ಟ್ ಆಫ್ ಯು ಆರ್ ಫ್ರಮ್ ಫಾರ್ಮಿಂಗ್ ಕಮ್ಯುನಿಟಿ ಅಂತ ಅನಿಸುತ್ತೆ. ನಮ್ಮ ಥರನೇ ರೈತರ ಮಕ್ಕಳು ನೀವು. ಸೊ ನಾನಾ ಕಾರಣಗಳಿಂದ ರೈತರು ಆತ್ಮಹತ್ಯೆ ಮಾಡ್ತಾರೆ. ವೆರಿ ಫಸ್ಟ್ ರೀಸನ್ ಈಸ್ ಫೈನಾನ್ಷಿಯಲ್ ಲಾಸ್. ಈ ವರ್ಷ ಅತೀವ ಬರಗಾಲ ಬಂದಿದೆ, ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಸೊ ಸಾಲ ಮಾಡಿದರೆ ಸಾಲ ತೀರಿಸೋದಕ್ಕಾಗಲ್ಲ. ಈ ಕಾರಣಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈಗ ನಾವು ಒಂದು ರಿಸರ್ಚ್ ಮಾಡೋದು ಮೊನ್ನೆ ತುಮಕೂರು ಯೂನಿವರ್ಸಿಟಿನಲ್ಲಿ ನಾನಿದ್ದಾಗ. ಏನಂದರೆ ಸೆಲೆಬ್ರೇಷನ್ಸು ಮತ್ತು ಫೆಸ್ಟಿವಿಟೀಸ್ಗೆ, ಫೆಸ್ಟಿವಲ್ಸ್ ಎಲ್ಲ ಮಾಡ್ತೀವಲ್ಲ ಅದು ಮತ್ತೆ ಸೆಲೆಬ್ರೇಷನ್, ಮದುವೆ ಮುಂಚೆ ಎಲ್ಲ ಮಾಡ್ತೀವಿ, ಹಬ್ಬ ಹರಿದಿನಗಳು ಮಾಡ್ತೀವಿ. ಎಲ್ಲದಕ್ಕೂ ರೈತರು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಒಂದು ಆದಾಯ ಎಷ್ಟು ಬರ್ತಾ ಇದೆ, ಇನ್ನೊಂದು ಖರ್ಚು ಎಷ್ಟಾಗ್ತಾ ಇದೆ ಅನ್ನೋದನ್ನ ನಮ್ಮ ಎಲ್ಲ ಮಕ್ಕಳು, ನಮ್ಮ ಸ್ಟೂಡೆಂಟ್ಸೇ ರೈತರಿಗೆಲ್ಲ ಒಂದು ಅವೇರ್ನೆಸ್ ಮಾಡ್ಕೊಟ್ಟು. ಯು ಥಿಂಕ್ ದಟ್ ಐ ಆಮ್ ಎ ರೈತ ಫಾರ್ಮರ್. ನನಗೆ ಗೊತ್ತಿಲ್ಲ, ನನಗೆ ಬರೋದು 10 ಲಕ್ಷ ಒಂದು ವರ್ಷಕ್ಕೆ. ಅಂದರೆ ಒಂದು ಹಬ್ಬ ಬಂತು ನನಗೆ, ನಾನೇನು ಮಾಡ್ಬಿಟ್ಟೆ 25-30 ಲಕ್ಷ ಖರ್ಚು ಮಾಡಿದ್ವಿ. ಯಾಕೆಂದರೆ ನಮ್ಮ ಹಾಸನ ಕಡೆ, ಮಂಡ್ಯ ಕಡೆ ಎಲ್ಲ ಗೌಡ್ರು ಭಾಳ ನಾವು ಸೊಫಿಸ್ಟಿಕೇಟೆಡ್. ಬೆಸ್ಟ್ ಆಯಿತಾ. ಯಾರು ಪಕ್ಕದ ಮನೆಯವರು, ತನುಜ ಮನೆಯವರು 3 ಕುರಿ ಹೊಡೆದಿದ್ದಾರೆ ಅಂದರೆ ಅಲ್ವಾ, ನಿತಿನ್ ಮನೆಯವ್ರು 10 ಹೊಡಿಬೇಕು, ಸುದೀಪ್ ಮನೆಯವರು 20 ಹೊಡಿಬೇಕು. ಸೊ ಅಲ್ಲಿ ಜನ ಊಟ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ತುಂಬ ಈ ಥರದ ವಿಜೃಂಭಣೆಯ ಸೆಲೆಬ್ರೇಷನ್ಸ್ಗೆ ನಾವು ಹೋಗ್ತಾ ಇದ್ದೀವಿ. ಯಾಕೆ ಇದನ್ನು ನಾವು ಕಡಿಮೆ ಮಾಡ್ಕೊತಿಲ್ಲ ಅನ್ನುವ ಒಂದು ಕಾನ್ಷಿಯಸ್ನ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಮೂಡಿಸಿದ್ರು. ರಿಸರ್ಚು ಭಾಳ ಬ್ಯೂಟಿಫುಲ್ಲಾಗಿ ಬಂತು. ಕಮ್ಯುನಿಟಿ ಆರ್ಗನೈಸೇಷನ್ ಪ್ರಾಕ್ಟೀಸನ್ನು ನಾವು ಮಾಡಿದ್ವಿ. ಒಂದು ಊರಿನಲ್ಲಿ ದೊಡ್ಡಪುರ ಅಂತ ಇದೆ, ಅಲ್ಲಿ ನಾವೊಂದು ಕ್ಯಾಂಪ್ ಮಾಡಿದ್ವು. ಕ್ಯಾಂಪ್ ಮಾಡಿದಾಗ ನಾನೇ ಸುಮ್ಮನೆ ಕ್ಯಾಂಪಲ್ಲಿ ರಿಸೋರ್ಸ್ ಮೊಬಿಲೈಸೇಷನ್, ನಿಮ್ಮ PRA ಅಂತ ಒಂದು ಮಾಡಿಸ್ತೀನಿ. ನೆಕ್ಸ್ಟು ಮಾವುಟೆ ಅಂತ ಬರ್ತಾರೆ, ಭಾಳ ಎಸ್ಟಾಬ್ಲಿಷ್ಡ್ PRA ಸ್ಪೆಷಲಿಸ್ಟ್ ಅವರು, ನಾನು ಕರ್ಕೊಂಡ್ಬರ್ತೀನಿ. ಅವರು ನಾವು ಹೀಗೆ ಕಮ್ಯುನಿಟಿ ಒಳಗಡೆ ಈ ಥರ ಹೋಗ್ತಿದ್ದಾಗ ದೇರ್ ಆರ್ ಅನ್ಯೂಸ್ಡ್ ಬ್ಯಾರನ್ ಲ್ಯಾಂಡ್ಸ್, ಒಂದು ಮೌಂಟೇನ್ ಸಣ್ಣದೊಂದು. ಅಲ್ಲಿ ನಾವು ನೋಡಿದ್ವಿ ಸುಮಾರು ಒಂದು 50-60 ಎಕರೆ ಅಷ್ಟು ಜಾಗ ಯಾವುದು ಭಾಳ ಅನ್ಕಲ್ಟಿವೇಬಲ್ ಬ್ಯಾರನ್ ಲ್ಯಾಂಡ್. ಸೊ ಹೋಗಿ ನೋಡಿದಾಗ ನಮ್ಗೆ ಏನು ಅನ್ನಿಸ್ತು ಅಂದರೆ, ಪಂಚಾಯತ್ ಅವ್ರನ್ನ ಕರ್ಕೊಬಂದು ಏನಾದರೂ ಇಲ್ಲಿ ಪ್ಲ್ಯಾನ್ ಮಾಡಿದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು ಇವ್ರನ್ನೆಲ್ಲ ಕರೆಸ್ಬಿಟ್ರೆ ಕ್ಯಾಂಪಲ್ಲಿ ಅವರೇ ಹೇಳ್ಕೊಡ್ತಾರೆ ವಿಚ್ ಕ್ರಾಪ್ ಈಸ್ ವೆರಿ ಸೂಟಬಲ್. ಸೊ ಇದು ಕಮ್ಯುನಿಟಿದು ಯಾವುದೋ ನಮ್ಮ ಪಂಚಾಯತ್ಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ, ಗೌರ್ನಮೆಂಟ್ ಗೋಮಾಳ ಆಗಿರೋದ್ರಿಂದ ನಾವೇನು ಮಾಡ್ಬೋದು, ಗೌರ್ನಮೆಂಟಿಗೆ ಅಥವಾ ನಮ್ಮ ಲೋಕಲ್ ಗೌರ್ನಮೆಂಟಿಗೆ ಬರುವಂಥ ಆದಾಯ ಚೆನ್ನಾಗಾಗಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡೋದು. ವಿದಿನ್ ದ ಕೋರ್ಸ್ ಆಫ್ 10 days ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರಲ್ಲ ಅವ್ರ ಜೊತೆ ಚರ್ಚೆ ಮಾಡಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚರ್ಚೆ ಮಾಡಿ, ಅಲ್ಲಿ ಟ್ಯಾಮ್ರಿಂಡ್ ಇದೆಯಲ್ಲ, ಯಾವ್ಯಾವ ಹುಣಸೆ ಗಿಡ, ಇವುಗಳನ್ನು ಹಾಕ್ಬೋದಾ ಅಂತ ಒಂದು ಚರ್ಚೆ ಮಾಡಿ ಎಲ್ಲ ಕಡೆ ಹುಣಸೆ ಗಿಡಗಳನ್ನು ಹಾಕಬೇಕು ಅಂತ ಸ್ಯಾಪ್ಲಿಂಗ್ಸ್ನ ತರಿಸಿದ್ವಿ. ಸ್ಕೂಲ್ ಮಕ್ಕಳನ್ನ ಸೇರಿಸ್ಕೊಂಡ್ವಿ. ನಮ್ಮ ವಿದ್ಯಾರ್ಥಿಗಳು 50-60 ಇದ್ರು. ಎಲ್ಲರೂ ಸೇರಿ ಆ ಕ್ಯಾಂಪ್ನಲ್ಲಿ ಪ್ರತಿ ದಿವಸ ಸ್ಯಾಪ್ಲಿಂಗ್ಸ್ಗಳನ್ನ ನೆಡೋದು, ನೀರಾಕೋದು, ಮಕ್ಕಳಿಗೆ ಅದನ್ನು ದತ್ತು ಕೊಡೋದು. ಆಯಿತಾ, ವೆರಿ ನಿಯರ್ ಟು ದ ಸ್ಕೂಲ್ ಅದಿತ್ತು. ಇವತ್ತು ನೀವು ಅಲ್ಲಿ ಹೋಗಿ ನೋಡಿದರೆ ಲಕ್ಷಾಂತರ ರೂಪಾಯಿ ಆದಾಯ ಬರ್ತದೆ. ಎಲ್ಲಿಗೆ? ಗ್ರಾಮ ಪಂಚಾಯತ್. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಕಮ್ಯುನಿಟಿ ಆರ್ಗನೈಸೇಷನ್. ಗೊತ್ತಾಗ್ತಿದೆಯಾ? ಸುಮ್ಮನೆ ಫೀಲ್ಡ್ ವರ್ಕಿಗೆ ಹೋಗ್ಬೇಡಿ. ಯು ಹ್ಯಾವ್ ಟು ಪ್ಲಾನ್ ಅಕಾರ್ಡಿಂಗ್ಲಿ. ಕಮ್ಯುನಿಟಿ ಆರ್ಗನೈಸೇಷನ್ನ ಪ್ರಾಕ್ಟೀಸ್ ಮಾಡಬೇಕು. ಫ್ರೆಂಡ್ಸ್, ವೆನ್ ಯು ಗೋ ಫಾರ್, ಐ ಥಿಂಕ್ ಮಹೇಶ್ ಅವರಿಗೆ ಮತ್ತು ಮೇಡಮ್ ಅವ್ರಿಗೆ ನಾನು ಹೇಳ್ತೀನಿ, ದ ವೆರಿ ಫಸ್ಟ್ ಬಿಗಿನಿಂಗ್ ಆಫ್ ಯುವರ್ ಫೀಲ್ಡ್ ವರ್ಕ್ ಮಸ್ಟ್ ಸ್ಟಾರ್ಟ್ ವಿತ್ ದಿ ಗ್ರಾಮ ಪಂಚಾಯತ್.
ನಮ್ಮೂರದೇ ಪಂಚಾಯತ್ ಅದರಲ್ಲಿ ಏನಿದೆ ಎದಕ್ಕೆ ಹೋಗ್ಬೇಕು ಈ ತರ ಏನು ಅನ್ಕೋಬೇಡಿ. ಪಂಚಾಯತ್ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ಲರ್ನಿಂಗ್ ಅಂಡ್ ಇಂಪ್ಲಿಮೆಂಟಿಂಗ್ ಯುವರ್ ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕ್. ಹೆಂಗೆ ಅಂದ್ರೆ ಪಂಚಾಯತ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು 22 ಡಿಪಾರ್ಟ್ಮೆಂಟ್ಸ್ ಆಫ್ ಗವರ್ಮೆಂಟ್. 22 ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆ ಪಂಚಾಯತ್ಗೆ ಕನೆಕ್ಷನ್ ಇದೆ, ಡೈರೆಕ್ಟ್ ಕನೆಕ್ಷನ್. ಯಾವ್ದು ಪಂಚಾಯತ್? ನಿಮ್ಮೂರು ಪಂಚಾಯತ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಕನೆಕ್ಟೆಡ್? ಅದೆಲ್ಲ ಪಂಚಾಯತ್. ನಾನು ಹೇಳೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಯಾವುದು? ಡಿ ಸಿ ಆಫೀಸ್. ಅದು ಬಿಟ್ಟು ಈಚೆಗೆ ಬರ್ತಿಲ್ಲ ನೀವು. ಗ್ರಾಮ ಪಂಚಾಯತ್ ಯಾವ ಯಾವ ಗವರ್ನಮೆಂಟಿನ ಬೇರೆ ಬೇರೆ ಇಲಾಖೆಗಳ ಜೊತೆ ಅದಕ್ಕೆ ಅವಿನಾಭಾವ ಸಂಬಂಧ ಇದೆ. ಎಕ್ಸಾಕ್ಟ್ಲಿ. ಈಗ ಬಂದು ತೋಟಗಾರಿಕೆ ಜೊತೆ, ಹೌಸಿಂಗ್, ಫಾರೆಸ್ಟ್. ನಿಮ್ ಟೀಚರ್ ಹೇಳ್ಬೇಕಾ ನೀವು ಹೇಳ್ತೀರ? ಓಕೆ, ನಾನೇ ಹೇಳ್ತೀನಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ, ಆಮೇಲೆ ರೆವಿನ್ಯೂ ಅಂಡ್ ರೆವಿನ್ಯೂ ಅದೇನೆ. ಆಮೇಲೆ ನಿಮಗೆ ಇದಿದೆ ಹೆಲ್ತ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ಇರಿಗೇಷನ್ ಡಿಪಾರ್ಟ್ಮೆಂಟ್. ಇಲ್ಲೇನ್ರಿ 22 ಡಿಪಾರ್ಟ್ಮೆಂಟ್ಗೂ ಒಂದೊಂದು ದಿವಸ ವಿಸಿಟ್ ಹೋಗ್ರಿ, ನಿಮ್ಮ ಫೀಲ್ಡ್ ವರ್ಕ್ ಮುಗಿತಾರೆ. ಸೊ ವಾಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್? ಈಗ ಒಂದು ಪಂಚಾಯತ್ಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ ಅಂದ್ರೆ ಅಲ್ಲಿ ಡಾಕ್ಟರ್ಸ್ ಬರ್ತಾರೆ, ಪ್ಯಾರಾಮೆಡಿಕಲ್ ಸ್ಟಾಫ್ ಬರ್ತಾರೆ, ಅವ್ರ ಜೊತೆ ಇಂಟ್ರಾಕ್ಷನ್ನು. ನೀವು ಒಂದು ಹೆಲ್ತ್ ಸ್ಟೇಟಸ್ ಆಫ್ ದಿ ಗ್ರಾಮ ಪಂಚಾಯತ್ ತಗೋಬಹುದು. ಯಾವ್ಯಾವ ರೋಗಗಳು, ಐ ಮೀನ್ ಟು ಸೇ ಕಮ್ಯುನಿಕಬಲ್ ಡಿಸೀಸ್ ಇದಾವೆ ಅನ್ನೋದನ್ನ ಸ್ಟಡಿ ಮಾಡ್ಬೋದು. ಯಾವ ಯಾವ ರೋಗಗಳಿಗೆ ಏನೇನು ಚುಚ್ಚುಮದ್ದುಗಳನ್ನ ಕೊಡ್ತಾ ಇದ್ದಾರೆ. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇದೆ, ಯಾವುದು? ಪಶು. ಅಲ್ಲಿ ಯಾವ್ಯಾವ ರಾಸುಗಳಿಗೆ ಏನೇನು ವೈದ್ಯಕೀಯ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ನೋಡ್ಬೋದು. ಇವತ್ತು ದನಗಳನ್ನ, ಕುರಿಗಳನ್ನ, ಮೇಕೆಗಳನ್ನ, ಕುರಿ, ಕೋಳಿ, ಹಂದಿಗಳನ್ನ ಸಾಕಾಣೆ ಮಾಡಿ ಅವುಗಳಿಂದ ಆದಾಯ ಗಳಿಸುವಂಥದ್ದು ಹೇಳ್ಕೊಡ್ತಾ ಇದ್ದಾರೆ. ಅವುಗಳ ಹೆಸರು ಮಟ್ಟಿಗೆ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಕಮ್ಯುನಿಟಿ. ಗೊತ್ತಾಗ್ತಿದೆಯಾ? ವೈ ಯು ಆರ್ ಆಲ್ ಗೋಯಿಂಗ್ ಟು ದ ಫೀಲ್ಡ್ ವರ್ಕ್? ಬಿಕಾಸ್ ಯು ಆರ್ ಟು ಪ್ರಾಕ್ಟೀಸ್ ಆಲ್ ದೀಸ್ ಮೆಥಡ್ಸ್. ಓಕೆ, ಸುಮ್ಮನೆ ನೀವು ಫೀಲ್ಡ್ ವರ್ಕ್ ಹೋಗಲ್ಲ. ಸೊ ಕನ್ಕರೆಂಟ್ ಫೀಲ್ಡ್ ವರ್ಕ್ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ನಾಟ್ ಮಿಯರ್ ಡೂಯಿಂಗ್ ಫೀಲ್ಡ್ ವರ್ಕ್. ಯು ಆರ್ ಡೂಯಿಂಗ್ ಫೀಲ್ಡ್ ವರ್ಕ್, ಪ್ರಾಕ್ಟೀಸಿಂಗ್ ಯುವರ್ methods of social work, scientifically proving this method, and there you are learning. ನಿಮ್ಮ ಕಲಿಕೆ ಎಲ್ಲಾಗ್ತಾ ಇದೆ? ಬೈ ಪ್ರಾಕ್ಟೀಸ್ ಆಗ್ತಾ ಇದೆ. ಸುಮ್ಮನೆ ಆಗ್ತಾ ಇಲ್ಲ ಕಲಿಕೆ. ಕಲಿಕೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಆಗ್ತಾ ಇದೆ. ಯು ಆರ್ ಗೆಟಿಂಗ್ ಅವಾರ್ಡ್ಸ್ ಆಫ್ ನಾಲೆಜ್, ಬಟ್ ಎಲ್ಲಿ? ಥ್ರೂ ಗೆಟಿಂಗ್ ಸಮ್ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಓನ್. ದಟ್ಸ್ ದ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಕನ್ಕರೆಂಟ್ ಫೀಲ್ಡ್ ವರ್ಕ್. Field work means a concurrent field work ಅಲ್ಲಿ you carry out certain activity by way of experiencing and implementing the methods of social work, whether in direct method or ancillary method. So you are practicing it, you are testing it, you are hypothesizing these methods, whether these methods are going to be helpful or not. ಇದನ್ನ ನೋಡಿ ಅದರ ಮುಖಾಂತರ ಕಲಿತಾ ಇರೋದ್ರಿಂದ ಇದನ್ನ ಕನ್ಕರೆಂಟ್ ಫೀಲ್ಡ್ ವರ್ಕ್ ಅಂತ ಕರೀತೀವಿ. ಓಕೆ, ಕ್ಲಾಸ್ ರೂಮ್ ಅಲ್ಲಿ ಹೇಳಿದ್ದೆ ಲರ್ನಿಂಗ್ ಅಲ್ಲ. ಗೊತ್ತಾಗ್ತಿದೆಯಾ? ಕ್ಲಾಸ್ ರೂಮ್ ಅಲ್ಲಿ ಹೇಳಿದ್ದು ಇಟ್ ಇಸ್ ನಾಟ್ ಅಟ್ ಆಲ್ ಲರ್ನಿಂಗ್. ಗೋ ಟು ದ ಫೀಲ್ಡ್. ಒಂದು ಕ್ಲೈಂಟ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡು ಕೇಸ್ ವರ್ಕ್ ಅನ್ನ ಪ್ರಾಕ್ಟೀಸ್ ಮಾಡಿ. ಕ್ಲೈಂಟ್ ಜೊತೆ ಎಲ್ಲ ರೀತಿಯಾದ ಕಾನ್ವರ್ಸೇಷನ್ ಮಾಡಿ, ಕಮ್ಯುನಿಕೇಶನ್ ಮಾಡಿ, ಕ್ಲೈಂಟಿಗೆ ಬೇಕಾದಂಥ ಸಹಾಯ ಮಾಡಿ, ಕ್ಲೈಂಟ್ ಅನ್ನ ರಿಹ್ಯಾಬಿಲಿಟೇಟ್ ಮಾಡಿ. ದ ವೆರಿ ಪರ್ಪಸ್ ಆಫ್ ಸೋಷಿಯಲ್ ಕೇಸ್ ವರ್ಕ್ ಏನು ಅಂತ ಹೇಳಿದ್ರೆ, ಕ್ಲೈಂಟ್ ಅನ್ನ ಅವನ ಮೊದಲಿದ್ದ ಸ್ಟೇಜಿಗೆ, ಮೊದಲಿದ್ದಂಥ ಸ್ಥಿತಿಗತಿಗೆ ಅವನನ್ನ ರಿಹ್ಯಾಬಿಲಿಟೇಟ್ ಮಾಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಅದರಿಂದ ಇದನ್ನ ನೀವು ಪ್ರಾಕ್ಟೀಸ್ ಮುಖಾಂತರ ಮಾಡಬೇಕು. That's the reason it is called as concurrent field work. Okay, so methods ಅರ್ಥ ಆಯ್ತಾ ಈಗ? And the secondary methods are
ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ರಿಸರ್ಚ್, ಸೋಷಿಯಲ್ ವರ್ಕ್ ರಿಸರ್ಚ್ ಅಂಡ್ ಸೋಷಿಯಲ್ ಆಕ್ಷನ್ ಅಲ್ವಾ. ಈ 3 ಮೆಥಡ್ಸ್ ಇದೆ. ಈ 3 ಮೆಥಡ್ಸ್ ಅನ್ನ ಯಾಕೆ ಸೆಕೆಂಡರಿ ಅಂತ ಕರೀತಾರೆ ಅಂದ್ರೆ, ಸೋಷಿಯಲ್ ವರ್ಕರ್ ಆಗಿ ನಾವು ಯಾವುದೇ ರೀತಿಯಾದ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇರೋದಿಲ್ಲ. ಯಾರ ಜೊತೆ? ಕ್ಲೈಂಟ್ಸ್ ಜೊತೆ, ಮೆಂಬರ್ಸ್ ಆಫ್ ದ ಗ್ರೂಪ್ ಜೊತೆ, ಮತ್ತೆ ಕಮ್ಯುನಿಟಿ ಆಫ್ ಓಕೆ, ಐ ಮೀನ್ ಟು ಸೇ ಕಮ್ಯುನಿಟಿ ಪೀಪಲ್. ಈಗ ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಈಗ ನಮಗೆ ವೆಲ್ಫೇರ್ ಸ್ಕೀಮ್ಸ್ ಇದೆ. ಯಾವ್ದಾದ್ರು ವೆಲ್ಫೇರ್ ಸ್ಕೀಮ್ಸ್ ಇದೆ? ನೀವೇ ಹೇಳ್ತೀರಾ, MC ಮಾಡಿದ್ರಲ್ಲ ಮೇಡಮ್, ನಿಮ್ಮ ಹೆಸರೇನು? ದೀಪ್ತಿ. ಯಾವ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಇದೆ? ಪಾಪ ದೀಪ್ತಿ ಅವ್ರು ಬೇರೆ ಬೇರೆ ಯೋಚನೆ ಮಾಡ್ತಿದ್ದಾರೆ, ಅದಕ್ಕೆ ಅವರಿಗೆ ನಾನು ಹೇಳಿದ್ದೇನೆ 1:30 ನಂತರ ಇರೋದಿಲ್ಲ ಇಲ್ಲಿ ಅಂತ. ಅಷ್ಟೊತ್ತವರೆಗೂ ನೀವು ನಮ್ಮ ನಾಲೆಜನ್ನು ಪಡ್ಕೊಳ್ಳೋಕೆ ಒಂದು ಅವಕಾಶ ಅಷ್ಟೇ. ಐ ಕೆನಾಟ್ ಸೇ ಐ ಆಮ್ ಫುಲ್ಲಿ ನಾಲೆಜಬಲ್, ಗ್ರೇಟೆಸ್ಟ್, ಆ ಥರ ಇಲ್ಲ. ಬಟ್ ಇರೋಷ್ಟು ಸಮಯ ನಿಮಗೆ ನಾನೇನು ಕೊಟ್ಟು ಹೋಗ್ತೀನಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಬೆಸ್ಟ್ ನಾಲೆಜ್ ಫಾರ್ ಯು ಫಾರ್ ದ ಎಂಟೈರ್ 2 years. ರಿಮೆಂಬರ್, ಬರೆದಿಟ್ಕೋಬಿಡಿ ಇದನ್ನ. ಮತ್ತೆ ನೀವು ಸೈಂಟಿಫಿಕ್ ಆಗಿ ಎಲ್ಲ ರೀತಿಯಾದ ಟೆಸ್ಟ್ನ ನೀವು ಮಾಡ್ಬೋದು. ಓಕೆ ಸರ್, ಹೇಳೋಗಿದ್ದು ಸರಿ ಇದೆಯೋ ಇಲ್ವಾ ಅಂತ. ದೀಪ್ತಿ, ವಾಟ್ ಆರ್ ದ ವೆಲ್ಫೇರ್ ಸ್ಕೀಮ್ಸ್ ವಿ ಹ್ಯಾವ್? ಸೋಷಿಯಲ್ ವೆಲ್ಫೇರ್, ಈ ಸಾಮಾಜಿಕ ಇದು ಒಂದು ಇದಿದೆಯಲ್ಲ ಸಂಸ್ಥೆ, ಅದ್ರ ಹೆಸರೇನು? ಸಮಾಜ ಕಲ್ಯಾಣ ಇಲಾಖೆ. ಅದ್ರ ಮುಖಾಂತರ ಇರೋ ಹೇಳೋಣ. ಚೈಲ್ಡ್, ಓಕೆ, ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್. ನಾನು ಮುಖ್ಯವಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿದ್ದೀನಿ. ಯಾವುದು? ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಎಲ್ಲಿದೆ? ಗ್ರಾಮ ಪಂಚಾಯತಲ್ಲಿದೆ. ಯಾಕೆ? ಮಹಿಳಾ ಮಕ್ಕಳ ಅಭಿವೃದ್ಧಿ, 0 to 6 years ಮಕ್ಕಳನ್ನ ನೋಡ್ಕೊಳ್ಳೋದು. ಅಂಗನವಾಡಿ, ಬಾಲವಾಡಿ, ಅಂಗನವಾಡಿ, ಆಮೇಲೆ ತಾಯಿ ಮತ್ತು ಮಗುವಿನ ಆರೈಕೆ, ಗರ್ಭಿಣಿ ಬಾಣಂತಿಯರ ಆರೈಕೆ, ಕಿಶೋರಿಯರ ಆರೈಕೆ, ಮತ್ತು ಅವರ ಪಾಲನೆ ಪೋಷಣೆ, ಈ ಎಲ್ಲವನ್ನ ನಾವು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಳ್ತೀವಿ. ಸೊ ನೀವು ಒಂದೊಂದು ಡಿಪಾರ್ಟ್ಮೆಂಟೇ ತಗೊಂಡು ನೀವು ಫೀಲ್ಡ್ ವರ್ಕ್ ಆಗೋಗುತ್ತೆ. ದಟ್ ಇಸ್ ಹೌ ಯು ಕ್ಯಾನ್ ಕ್ಯಾರಿ ಔಟ್. ಕೂತ್ಕೊಳ್ಳಿ. ಈ ಎಲ್ಲ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಈಗ SC/ST ಇದೆ, ಮೈನಾರಿಟೀಸ್ಗಿದೆ, OBCಗಿದೆ, ಈ ಎಲ್ಲ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಇದೆಯಲ್ಲ ಗವರ್ನಮೆಂಟ್, ಈ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಅನ್ನ ಯಾವುದೋ ಒಂದು ಸಂಘ ಸಂಸ್ಥೆ ಮುಖಾಂತರ ನಾವು ತಲುಪಿಸ್ಬೇಕು ಜನಕ್ಕೆ. ಹಾಗಾದ್ರೆ ಆ ಶ್ವೇತಾ ಸ್ಟೇಟ್ ಒಂದು NGO ಮುಖಾಂತರ ನೀವು ತಲುಪಿಸ್ಬೋದು, ಇನ್ನೊಂದು ಗವರ್ನಮೆಂಟ್ ಆರ್ಗನೈಸೇಷನ್ ಮುಖಾಂತರ ತಲುಪಿಸ್ಬೋದು. ಈ ನಮ್ಮಲ್ಲೆಲ್ಲ ಸಂಸ್ಥೆಗಳು, ವಿವಿಧ ಇಲಾಖೆಗಳಿವೆ, ಇಲಾಖೆಗಳ ಮುಖಾಂತರ ತಲುಪಿಸಿ. ಇಲಾಖೆಗಳ ಕಡೆಯಿಂದ ಸಾಧ್ಯ ಆಗಲಿಲ್ಲ ಅಂತಂದ್ರೆ ವಾಲಂಟಿಯರ್ ಆರ್ಗನೈಸೇಷನ್ ಇದ್ದಾವೆ, NGOಗಳಿದ್ದಾವೆ, ಇವುಗಳ ಮುಖಾಂತರ ನೀವು ತಲುಪಿಸೋದಕ್ಕೆ ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಸೋಷಿಯಲ್ ವರ್ಕರ್ಸು ವಿ ಆರ್ ನಾಟ್ ಡೈರೆಕ್ಟ್ಲಿ ಡೀಲಿಂಗ್ ವಿತ್ ಪೀಪಲ್. ಗೊತ್ತಾಗ್ತಿದೆಯಾ? ವೈ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆರ್ ಆಕ್ಸಿಲರಿ? ಬಿಕಾಸ್ we are not going to meet the people directly through social welfare administration and social work research ಅನ್ನು ಯಾಕೆ ಮಾಡ್ತೀವಿ ಅಂದ್ರೆ, ಈಗ ನಾನು ಈ ಮೆಥಡ್ಸ್ ಎಲ್ಲ ಹೇಳಿದೆ, whether all these methods are really tested, scientifically proved, and can we really able to use these methods in the field of social work? ಇದನ್ನ ನಾವು ಏನ್ ಮಾಡ್ತೀವಿ? ಹೈಪೋಥೆಸಿಸ್ ಇಟ್ಕೋತೀವಿ, ಆಬ್ಜೆಕ್ಟಿವ್ಸ್ ಇಟ್ಕೋತೀವಿ, ರಿಸರ್ಚ್ ಮಾಡ್ತೀವಿ. ರಿಸರ್ಚ್ ಮಾಡಿದ್ಮೇಲೆ ಫೈಂಡಿಂಗ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಎಲ್ಲ ಮೆಥಡ್ಸು, ಸೋಷಿಯಲ್ ವರ್ಕ್ ಟೂಲ್ಸ್, ಟೆಕ್ನಿಕ್ಸ್, ನಾಲೆಡ್ಜ್ ಇವೆಲ್ಲವೂ ಕೂಡ ರಿಲೇಯಬಲ್ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದರ ಮುಖಾಂತರ ಜನರಿಗೆ ನಾವು ಇದರ ಪ್ರಾಡಕ್ಟ್ ಅನ್ನ ತಲುಪಿಸ್ತೀವಿ. ನಾನು ಈಗಾಗಲೇ ರೈತರ ಆತ್ಮಹತ್ಯೆ ಬಗ್ಗೆ ಒಂದು ಕೇಸ್ ಹೇಳಿದ್ದೀನಿ. ನಾವು ಹೋಗಿ ರೈತರನ್ನ, ಅವರ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ರೈತರ ಫ್ಯಾಮಿಲಿಗಳನ್ನ ನಾವು ಮೀಟ್ ಮಾಡಿದ್ವಿ. ಏನು ಕಾರಣಕ್ಕೆ ಈ ಒಂದು ರೈತ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ನಮಗೆ ಗೊತ್ತಾದ ರೀಸನ್ ಏನು ಅಂತ ಹೇಳಿದ್ರೆ, ಅಪಾರವಾದ ಸಾಲ, ಬೆಳೆ ನಷ್ಟ, ಮನೆಯಲ್ಲಿ ಮಕ್ಕಳ ಮದುವೆ, ಫೆಸ್ಟಿವಿಟೀಸು, ಸೆಲೆಬ್ರೇಷನ್ಸ್ ಇದೆಲ್ಲ ಮಾಡಿದ್ರಿಂದ ಫೈನಾನ್ಷಿಯಲ್ ಲಾಸನ್ನು ಬೇರ್ ಮಾಡೋಕ್ಕಾಗದೆ, ಬಡ್ಡಿಯನ್ನು ಕಟ್ಟೋದಕ್ಕಾಗದೆ ಎಲ್ಲವನ್ನ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಪರಿಹಾರ ಉಪಾಯಗಳು ಏನು ಅನ್ನೋದನ್ನ
ಸೋಷಿಯಲ್ ವರ್ಕ್ ರಿಸರ್ಚ್ ಮುಖಾಂತರ ನಾವು ತಿಳಿಸ್ತೇವೆ. ಸೊ ರಿಸರ್ಚ್ ಹೇಳ್ಕೊಡುತ್ತೆ, ದೀಸ್ ಆರ್ ಆಲ್ ದ ಫೈಂಡಿಂಗ್ಸ್ ಥ್ರೂ ವಿಚ್ ಯು ಕ್ಯಾನ್ ರೀಚ್ ಥ್ರೂ ದ ಕಮ್ಯುನಿಟಿ and you can help the community people. This is the reason it is called as ancillary method or indirect. The last one is social action. Social action. So ಇದನ್ನ ನಾವು ಪ್ರಕ್ರಿಯೆ, ಸಮಾಜಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನಾವು ಕೊಡಬೇಕು. ಇಟ್ ಮೀನ್ಸ್ ಯಾರೋ ಒಬ್ರು ಇಲ್ಲಿ ಹೇಳಿದ್ರು, ಚೈಲ್ಡ್ ಲೇಬರ್ ಇದೆ, ವಿಮೆನ್ ಎಕ್ಸ್ಪ್ಲಾಯಿಟೇಷನ್ ಇದೆ, ಚೈಲ್ಡ್ ಮ್ಯಾರೇಜಸ್ ಇದೆ. ಇವತ್ತು ಬೇಕಾದಷ್ಟು ನೀವು ಇಲ್ಲೆಲ್ಲ ನೋಡೋದಿಲ್ಲ, ನಮ್ಮ ಕಡೆ ಬಂದ್ರೆ ಅಲ್ಲಿ ಧಾರವಾಡ, ದಾವಣಗೆರೆಯಿಂದ ಆ ಕಡೆ ನೋಡಿದ್ರೆ ರ್ಯಾಂಪ್ಯಾಂಟ್ ಇಟ್ ಈಸ್. ಆಲ್ಮೋಸ್ಟ್ ಮೊನ್ನೆ ಒಂದು ಸರ್ವೆ ಮಾಡಿದ್ವಿ, ಮೊಳಕಾಲ್ಮೂರು ಅನ್ನೋ ಒಂದು ತಾಲೂಕಿನಲ್ಲಿ 47% ಚೈಲ್ಡ್ ಮ್ಯಾರೇಜ್ ಇದೆ ರೀ. ಆಶ್ಚರ್ಯ ಆಗುತ್ತೆ. ಅದಕ್ಕೆ ನಾವು ಸೋಷಿಯಲ್ ವರ್ಕ್ ಯಾಕೆ ಓದಬೇಕು ಅಂದರೆ, ಇದರಂಥ ಬ್ಯೂಟಿಫುಲ್ ಪ್ರೊಫೆಷನಲ್ ಕೋರ್ಸ್ ಯಾವುದೂ ಇಲ್ಲ. ಈಗ ನಾವು ಇಂಟರ್ವೆನ್ಷನ್ ತಗೋತಾ ಇದ್ದೀವಿ, ಯಾಕೆಂತ ಹೇಳಿದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಇದೆ, ಚೈಲ್ಡ್ ಲೇಬರ್ಗೆ ಸಂಬಂಧಪಟ್ಟಾಗೆ ನಮಗೆ ಆ್ಯಕ್ಟ್ ಇದೆ, ಚೈಲ್ಡ್ ಲೇಬರ್ ಆ್ಯಕ್ಟು, ಮತ್ತು ಚೈಲ್ಡ್ ವೆಲ್ಫೇರ್ಗೆ ಸಂಬಂಧಪಟ್ಟಾಗೆ ನಮಗೆ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, CDPOs ಇದ್ದಾರೆ, ACDPOs ಇದ್ದಾರೆ. ಇವರ ಗಮನಕ್ಕೆ ತಗೊಂಡು ಬಂದರೆ ಚೈಲ್ಡ್ ಮ್ಯಾರೇಜನ್ನು ನಿಲ್ಲಿಸ್ಬೋದು ವಿತ್ ಇನ್ ನೋಮಿನೇಟ್. ನೀವು ಕೂಡ ಯು ಕ್ಯಾನ್ ಗೆಟ್ ಇನ್ ಟು ಆ್ಯಕ್ಷನ್. ಈ ಆ್ಯಕ್ಷನ್ ಮುಖಾಂತರ ನೀವು ಜನರಿಗೆ ಸಹಾಯ ಮಾಡಿ ಏನು, ವಿ ಕ್ಯಾನ್ ಬ್ರಿಂಗ್ ಸರ್ಟನ್ ಚೇಂಜಸ್ ಇನ್ ದ ಸೊಸೈಟಿ. ಒಂದು ಸೊಸೈಟಿನಲ್ಲಿ, ಸಮಾಜದಲ್ಲಿ ಗುರುತರವಾದ ಬದಲಾವಣೆಗಳನ್ನು ತರುವಂಥದ್ದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಕೇರಳ, ನಾನು ಬಿಕಾಸ್ ಐ ಹ್ಯಾವ್ ಟ್ರಾವೆಲ್ಡ್ ಆಲ್ ಥ್ರೂ ದಿ ಕಂಟ್ರಿ. ಕೇರಳದಲ್ಲಿ ನಾನು 4-5 ಸಲ ಕೇರಳ ಸ್ಟೇಟಲ್ಲಿ ಹೋಗಿದ್ದೀನಿ. ಮಹಾತ್ಮ ಗಾಂಧಿ ಯೂನಿವರ್ಸಿಟಿನಲ್ಲಿ MSW ಡಿಪಾರ್ಟ್ಮೆಂಟ್ ಇದೆ. ಅವರು ಒಂದು ಪ್ರಾಜೆಕ್ಟ್ ತಗೊಂಡು, ಯಾವುದು ಅಂದರೆ ನಮ್ಮ ಇಲ್ಲಿ HD ಕೋಟೆ ಕಡೆಯಿಂದ ಒಂದು ರಿವರ್ ಹೋಗುತ್ತೆ. ಆ ರಿವರ್ ಹೆಸರು ಮಲ್ಲಪುಂಸ ರಿವರ್ ಅಂತ, ಮಲ್ಲಪುಂಸ ಡ್ಯಾಮ್ ಅಂತ ಒಂದು ಕಟ್ಟಿದ್ದಾರೆ. ಆ ಮಲ್ಲಪುಂಸ ಡ್ಯಾಮ್ನಲ್ಲಿ ನಮ್ಮಲ್ಲಿ ಕಿನ್ಲೆ ವಾಟರ್ ಇಲ್ಲಿ ಇದೆಯಾ, ಇದಲ್ಲ, ಕಿನ್ಲೆ ವಾಟರ್ ಬರುತ್ತಲ್ಲ, ಇದನ್ನ ಕೋಕೋ-ಕೋಲಾ ಕಂಪನಿಯವರು ಮಾಡ್ತಾರೆ. ಸೊ ಬೇಸಿಗೆನಲ್ಲಿ ಆ ಮಲ್ಲಪುಂಸ ಡ್ಯಾಮ್ನಲ್ಲಿ ಶೇಖರಣೆ ಆದ ನೀರನ್ನ ಒಂದಷ್ಟು ಫಿಲ್ಟರ್ ಮಾಡಿ ಡೈರೆಕ್ಟಾಗಿ ತುಂಬೋದು, ನಿಮ್ಗೆ ಕೊಡೋದು. ಇದು ನಡೀತಾ ಇದೆ. ಸೊ ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯರು ಕುಡಿಯಕ್ಕೆ ನೀರಿಲ್ಲ, ಆ ಕಿನ್ಲೆಗೆ ತುಂಬಿಸ್ತಾ ಇದ್ದಾರೆ, ಬಿಕಾಸ್ ಯು ಗೆಟ್ ಮನಿ ಔಟ್ ಆಫ್ ಇಟ್. ಓಕೆ, ಸೊ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಟು ಕ್ಯಾನ್ ಇನಿಷಿಯೇಟಿವ್. ಒಂದು ಜಾಥಾ ಮಾಡ್ತಾರೆ, ದೊಡ್ಡ ಡೆಮಾನ್ಸ್ಟ್ರೇಷನ್ನು, ಏನಾದರೂ ಬದಲಾವಣೆಗಳನ್ನ ತರಲೇಬೇಕು ಅಂತ. ಆ ಜಾಥಾ ಮಾಡಿದಾಗ ಅದರ ಇಂಪ್ಯಾಕ್ಟು ಅಡ್ಮಿನಿಸ್ಟ್ರೇಷನ್ಗೆ ಹೋಗುತ್ತೆ. ಥ್ರೂ ಸೋಷಿಯಲ್ ಆ್ಯಕ್ಷನ್ ಅವರು ದೊಡ್ಡ ಗೆರಾವನ್ನು ಮಾಡಿ ನಿಲ್ತಾರೆ. ಅದು ಇದ್ರ ವಿರುದ್ಧವಾಗಿ ಕೋಕೋ-ಕೋಲಾ ಶುಡ್ ಗೋ ಬ್ಯಾಕ್. ನಮಗೆ ವಿ ಡೋಂಟ್ ವಾಂಟ್ ಟು ಹ್ಯಾವ್ ಎನಿ ಕಿನ್ಲೆ ವಾಟರ್, ವಿ ವಾಂಟ್ ಟು ಹ್ಯಾವ್ ಎ ನ್ಯಾಚುರಲ್ ವಾಟರ್. ಸೊ ಗೋ ಬ್ಯಾಕ್ ಕೋಕೋ-ಕೋಲಾ ಅಂತ ಹೇಳ್ಬಿಟ್ಟು ಸ್ಲೋಗನ್ ಹಿಡ್ಕೊಂಡು ಎಲ್ಲ ಹೊರಡ್ತಾರೆ. ಅದರಿಂದ ಕೋಕೋ-ಕೋಲಾ ಹೊರಡುತ್ತೆ ಇದು ಕೇರಳದಿಂದ. ಆ್ಯಂಡ್ ನದಿಯ ನೀರು ಸೇವ್ ಆಗುತ್ತೆ, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಸಿಗೋ ಥರ ಆಗುತ್ತೆ. ಒನ್ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಕುಡ್ ಡೂ ದಿಸ್ ಮಚ್ ಆಫ್ ವರ್ಕ್. ವೈ ಕಾಂಟ್ ಯು ಆಲ್, ವೈ ಕಾಂಟ್ ಬಿ ಆಲ್, ಅಲ್ವಾ? ಆಗತ್ತಾ? ಹಾಸನದಲ್ಲಿ ಆ ರೀತಿಯಾದ ಯಾವುದೇ ಗ್ರೇಟೆಸ್ಟ್ ವರ್ಕ್, ಬದಲಾವಣೆ ತರುವಂಥ ಕೆಲಸಗಳಿದ್ರೆ ದಯವಿಟ್ಟು ಮಾಡಿ. ಆ ಬದಲಾವಣೆ ತರುವಂಥ ಕ್ರಿಯೆಯನ್ನು ನಾವು ಸಾಮಾಜಿಕ ಕ್ರಿಯೆ ಅಂತ ನಾವು ಕರಿತೀವಿ, ಅಥವಾ ಪ್ರಕ್ರಿಯೆ ಅಂತ ಕರಿತೀವಿ. ಇದನ್ನ ಇಂಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ, ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಹೆಲ್ಪ್ ದಿ ಪೀಪಲ್ ಡೈರೆಕ್ಟ್ಲಿ, ಬಟ್ ವಿತ್ ಅವರ್ ಅಪ್ರೋಚ್, ದ ಸೈಂಟಿಫಿಕ್ ಅಪ್ರೋಚ್, ಆರ್ ಬ್ರಿಂಗಿಂಗ್ ಸರ್ಟನ್ modification, amendments in the legislation. Through action, we are going to change this whole society. This is the reason it is called as indirect method. Okay? ಈಗ ಸಿಕ್ತಾ ಏನು? knowledge. This is called knowledge, friends. ಇನ್ನೂ ಇಷ್ಟಿದೆಯಲ್ರಿ, ಯಾವುದಾದ್ರು ಅರ್ಧ ಗಂಟೆ ಮುಗಿಸ್ಬೇಕು. ASH ಅಲ್ವಾ? ಸೊ ನಾನು ಇಷ್ಟರವರೆಗೆ ಬರೀ ನಾಲೆಡ್ಜ್ ಮಾತಾಡಿದೆ. And I gave you the direct methods and the indirect methods of social work and field work, how you can communicate all these methods in the field work, how you can practice, how you can test the knowledge of social work in the field, how you can carry out a concurrent field work
by visiting various departments connected to panchayat. Alva, very simplest but gives lot of meaning. ಗೊತ್ತಾಯ್ತಾ? ಸೊ ನಾನು ರಿಸರ್ಚ್ ಮಾತಾಡಿದ್ದೀನಿ, ಫೈಂಡಿಂಗ್ಸ್ ಆಫ್ ರಿಸರ್ಚ್ ಮಾತಾಡಿದ್ದೀನಿ, ನಾವೇನು ರಿಸರ್ಚ್ ಮಾಡಿದ್ವಿ ಮಾತಾಡಿದ್ದೀನಿ. ನೀವು ಇಂಥ ರಿಸರ್ಚ್ಗಳನ್ನು ಮಾಡಿ ಅಂತ ನಿಮಗೆ ಕರೆ ಕೊಟ್ಟಿದ್ದೀನಿ. ಆಯಿತಾ? ಈ ಎಲ್ಲ ವಿಷಯಗಳಿಂದ ನಿಮಗೆ ನಾಲೆಡ್ಜ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ನಾಲೆಡ್ಜ್. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಎ ಈಸ್ ಯುವರ್ ಆಪ್ಟಿಟ್ಯೂಡ್. Aptitude or attitude also. Attitude. Okay, aptitude andre eno, attitude andre eno. So aptitude is ಏನು ಆಪ್ಟಿಟ್ಯೂಡ್ ನಿಮಗೆ ಇದರಲ್ಲೆಲ್ಲ ಕೇಳ್ತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನನಗೆ ತುಂಬ ಸಲ ವಿದ್ಯಾರ್ಥಿಗಳು ಕೇಳ್ತಿದ್ರು, ಬಿಕಾಸ್ ಐ ಜಾಯಿನ್ಡ್ ದ ಸರ್ವಿಸ್ ಅಟ್ ದ ಏಜ್ ಆಫ್ 33, ಗೌರ್ಮೆಂಟ್ ಸರ್ವಿಸ್. ಅದಕ್ಕಿಂತ ಮುಂಚೆ ಐ ಸರ್ವ್ಡ್ ವಿತ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್. ನನಗೆ ಸುಮಾರು 8-9 ಗೌರ್ಮೆಂಟ್ ಜಾಬ್ಸ್ ಬಂದಿತ್ತು. ಅಷ್ಟನ್ನು ರಿಜೆಕ್ಟ್ ಮಾಡಿದೆ. ನಮ್ಮ ತಂದೆ ಮಹೇಶ್ ಅವ್ರಿಗೆ ಚೆನ್ನಾಗಿ ಭಾಳ ಆದರ್ಶ ವ್ಯಕ್ತಿ, ಭಾಳ ಕೋಪಿಸ್ತ, ನಮ್ಮ ಥರ ಸೈಲೆಂಟ್ ಇಲ್ವೇ ಅಂತ. ಈ ಮಗನಿಗೆ ಅಂತ ಮರಲ್ಲ ಹುಚ್ಚ ಇವನಿಗೆ, ನಮ್ಮನ್ನು ಸಾಕ್ತಾನೆ ಇಲ್ವಾ? ಯಾಕೆ ಅಂದರೆ ಅಷ್ಟು ಜಾಬ್ಸ್ ಬಂದರೂ ಹೋಗಲ್ರಿ, ಎಂತೋ ಅಡವಿನ್ಸಿ. ಯಾಕೆ ಅಂದರೆ ನನಗೊಂಥರದ ಆ್ಯಟಿಟ್ಯೂಡ್ ಇತ್ತು, ಏನಂದರೆ ಐ ವಾಂಟ್ ಟು ಬಿಕಮ್ ಎ ಪ್ರೊಫೆಸರ್ ಇನ್ ದ ಯೂನಿವರ್ಸಿಟಿ. ವೈ ಕಾಂಟ್ ಐ? ನೋಡೇ ಅಲ್ವಾ? ಮದುವೆನೂ ಆಯಿತು. ಆಮೇಲೆ ACDP ಆಗಿ 2005ನಲ್ಲಿ ನಾನು ಸೆಲೆಕ್ಷನ್ ಲಿಸ್ಟಲ್ಲಿ ಬಂದೆ. ನಮ್ಮ ಮನೆಯವ್ರಿಗಂದೆ ಯಾಕೋ ಅನ್ನಿಸ್ತಾ ಇದೆ, ಐ ಥಿಂಕ್ ಐ ಹ್ಯಾವ್ ಟು ಗೆಟ್ ಇನ್ ಟು ಸಮ್ ಜಾಬ್. ಕಾಯಕ್ಕಾಗಲ್ಲ. ಎಷ್ಟು ದಿವಸ ಲೆಕ್ಚರಿಂಗ್ ಮಾಡೋದು? 2005ನಲ್ಲಿ ನಾನು ಐ ವಾಸ್ ಇನ್ ಟು SKM ಕಾಲೇಜ್, ಮಹೇಶ್ ವಾಸ್ ದೇರ್ ಆಸ್ ಸ್ಟೂಡೆಂಟ್. 2006 ಐ ಥಿಂಕ್. 2005ನಲ್ಲಿ ನಾನು ಸೆಲೆಕ್ಟ್ ಆಗಿ ಹೋಗಿದ್ರೆ ಮಹೇಶ್ ನನಗೆ ಸ್ಟೂಡೆಂಟ್ ಆಗ್ತಿರ್ಲಿಲ್ಲ. ಆಮೇಲೆ ಮನೆಗೆ ಬಂದಾಗ ನಮ್ಮ ಮಿಸ್ಸಸ್ ಏನು ಡಿಸೈಡ್ ಮಾಡಿಬಿಟ್ಟ ಹೋಗೋಕ್ಕೆ ಅಂತ. ಮತ್ತೆ ಆಗೋದಿಲ್ಲ ಈಗ. ನಮ್ಮ ಮನೇಲಿ ನಮ್ಮ ತಂದೆ ತುಂಬ ಮನೇಲಿ ಒಂದು ಸ್ವಲ್ಪ ಜಮೀನ್ದಾರ, ನಾವು ಒಂದು ಸ್ವಲ್ಪ ಜಮೀನಿದೆ ನಮಗೆ. ಇದರಲ್ಲಿ ನಮ್ಮನ್ನೆಲ್ಲ ಸಾಕಿ ಸಲುಹಿದ್ರು. ಆದರೂ ಎಲ್ಲೋ ಒಂದು ಗೌರ್ಮೆಂಟ್ ಜಾಬಿಗೆ ಸೇರ್ಕೊಂಡು ಮಗ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ನಮ್ಮನ್ನೆಲ್ಲ ನೋಡ್ಕೊಳ್ಳಿ ಅನ್ನೋ ಥರ ಇತ್ತು. ಆವಾಗ ಹೇಳ್ತಿದ್ರು ಅವರು, ಏನಕ್ಕೆ ಸೇರ್ಬಿಡಪ್ಪ. ಸೊ ನಾನು ಐ ಡಿಸೈಡೆಡ್ ಟು ಜಾಯಿನ್. ಮನೆಗೆ ಬಂದಾಗ ನಮ್ಮ ಮಿಸ್ಸಸ್, ಈಸ್ ದಿಸ್ ಯುವರ್ ಡ್ರೀಮ್? ಓ, ಇದೇ ಕನಸ ಮುಗಿತಾ ನಿಂದು? ಏನೋ ಬಿಕಮಿಂಗ್ ಎನ್ ಆಫೀಸರ್, ಗಿವಿಂಗ್ ಒನ್ ಕಾರ್, ಸಮಥಿಂಗ್ ಲೈಕ್ ದಟ್. ಅದಷ್ಟೇ. ನಾನು ಇವತ್ತಂತಾರೆ ಅದೇ ಸೇರಿದರೆ ಪರವಾಗಿಲ್ಲ, ಪ್ರೊಫೆಸರ್ ಆಗಿ ದುಡ್ಡೇ ತರಲ್ಲ ಮನೆ. ಯಾಕೆಂದರೆ ಅವರ್ ಲಿಮಿಟೇಷನ್ ಆಫ್ ಲೈಫ್ ಈಸ್ ದಟ್ ಮಚ್. ವಿ ಆರ್ ಗೆಟಿಂಗ್ ಸಮ್ 2+ lakh ಸ್ಯಾಲ್ರಿ. ಅಷ್ಟರಲ್ಲಿ ನಮ್ಮ ಎಲ್ಲ ಜೀವನಗಳು ಎಲ್ಲ ಥರದ್ದು ನಡಿಬೇಕು. ಆಫೀಸರ್ಸ್ ಆದರೆ ನಮಗೇನು ಸ್ಯಾಲ್ರಿ ಲೆಕ್ಕಕ್ಕಿರಲ್ಲ ಅಂತ ಕೆಲವರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಸೊ ಐ ಆಮ್ ಇನ್ ಟು ವೆರಿ ಸೊಫಿಸ್ಟಿಕೇಟೆಡ್ ಲೈಫ್. ನನಗೇನು ಬೇರೆ ಏನು ನಾನು ತುಂಬ ಬೇರೆ ಥರದ ಇದು ಅರಿಸ್ಟೋಕ್ರಾಟಿಕ್ ಲೈಫ್ ಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ. ಬಿಕಾಸ್ ಐ ಹ್ಯಾವ್ ಎವ್ರಿಥಿಂಗ್. ಆಯಿತಾ? ಇದರಲ್ಲಿ ಮಾಡ್ಬೋದು. ಬಟ್ ನನಗೆ ಆ್ಯಸ್ ಮೇಡಮ್ ಅವ್ರ ಹೆಸರು ಬರಲಿಲ್ಲ, ಸುಕನ್ಯಾ, ದೀಪ್ತಿ ಅವ್ರು ಹೇಳ್ದಂಗೆ ಒಂದು ರೆಕಗ್ನಿಷನ್ ಇನ್ ದ ಸೊಸೈಟಿ. ಯಾವ ಥರ ರೆಕಗ್ನೈಸ್ ಆಗ್ಬೋದು? ಈಗ ನನ್ನ ಸಬ್ಜೆಕ್ಟ್ನಲ್ಲಿ ನೀವು ಯಾವ ಸ್ಟೇಟ್ನಲ್ಲಿ ಎಲ್ಲಿ ಹೋಗಿ ಕೇಳಿದ್ರು, ಹೂ ಇಸ್ ಲೋಕೇಶ್? ಓ, ಲೋಕೇಶ್ ಇಸ್ ದಿಸ್ ಮಚ್. ಪೀಪಲ್ ಮೇ ಸೇ ದಟ್ ಈಸ್ ದ ರೆಕಗ್ನಿಷನ್ ಐ ಹ್ಯಾವ್ ವಿತ್ ಮೈ ರಿಸರ್ಚಬಲ್ ನಾಲೆಡ್ಜ್, ವಿತ್ ಮೈ ಸೈಂಟಿಫಿಕ್ ಅಪ್ರೋಚ್ ಟು ದ ಪ್ರೊಫೆಷನ್ and abundance of knowledge over the subject, the specific subject, the core subject and the specialized subject. ಎಲ್ಲದರಲ್ಲೂ ನಾನು ಸ್ವಲ್ಪ ನನ್ನ ಡೊಮೈನ್ ನಾಲೆಡ್ಜನ್ನು ನಾನು ಗಳಿಸ್ಕೊಂಡಿರ್ತೇನೆ. ವೇರೆವರ್ ಐ ಗೋ ಐ ಕ್ಯಾನ್ ರಿಯಲಿ ರೆಕಗ್ನೈಸ್ ವಿತ್ ಇನ್ ನೋ ಟೈಮ್. ದಿಸ್ ಈಸ್ ದ ಪ್ರೊಫೆಷನಲ್ ರೆಕಗ್ನಿಷನ್ ಆಫ್ ಎನಿ ಇಂಡಿವಿಜುವಲ್. ಅದಕ್ಕೆ ನಾನು ಹೇಳಿದೆ, ದೀಪ್ತಿ ಅವರು ಹೇಳಿದ್ದು, ನಾನು ರೆಕಗ್ನಿಷನ್ ಆಗಬೇಕು ಅಂದ ತಕ್ಷಣವೇ ಎಲ್ಲಿ ರೆಕಗ್ನೈಸ್ ಆಗಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ದ ವೆರಿ ಆಪ್ಟಿಟ್ಯೂಡ್ ಸೇ, ಈಗ ನಿಮಗೆ ಹೇಮಗಂಗೋತ್ರಿಯ ಪಕ್ಕದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ನೀವು ಬರ್ತಾ ಇದ್ದೀರಾ, ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆ, ಯಾರೋ ಕೈಯ ಕಾಲು ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಬರ್ತೀರಾ? ನಿತಿನ್, ಸುಮ್ಮನೆ ಬರ್ತೀಯಾ? ಏನು ಮಾಡ್ತೀರಾ? ಹಾಂ,
ಕೇಳಿಸ್ಕೊತಿದ್ದೆ ಇಲ್ವಾ ನಿತಿನ್? ಕೇಳಿಸ್ಕೊತಿದ್ಯಾ? ಈಗ ಇಲ್ಲಿ ಬರ್ತಾ ಇದೀಯಾ ಬೆಳಿಗ್ಗೆ, ನನ್ನ ಕ್ಲಾಸ್ ಇದೆ 11 ಗಂಟೆಗೆ ಅಂತ ಬಂದು ಬರುವಾಗ ನಿಮಗೆ ಸ್ವಲ್ಪ ಏನಾಗ್ತಾ ಇದೆ, ಅಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ಅವರಿಗೆ ಕಾಲಿಗೋ ಕೈಗೋ ಪೆಟ್ಟಾಗಿ ಬ್ಲೀಡಿಂಗ್ ಆಗ್ತಾ ಇದೆ. ಯಾರ ಸಾಯಿಲಿ ಬಿಡು, ಕೈಯ ಕಾಲ ಮುರಿದ ನನಗೇನಂತ ಬರ್ತೀವಿ ಅಂತ ನಾವು ಇಲ್ಲ. ಮತ್ತೇನು ಮಾಡ್ತೀವಿ? ಪ್ರಾಬ್ಲಮ್ ಏನಂತ ನೋಡಿ ಮತ್ತೆ ನಾವು ಹಾಸ್ಪಿಟ್ಲಿಗೆ ಕರೆಯಬೇಕಾ, 180 ಫೋನ್ ಮಾಡಬೇಕು, ಏನೋ ಸಮಥಿಂಗ್ ವಿ ಡೂ ಅಲ್ವಾ? ಏನಕ್ಕೆ ಅಂದರೆ ನೋಡ್ಕೊಳ್ಳಲ್ಲೇನು, ನೋಡ್ಕೊತೀವಪ್ಪ ಅಲ್ವಾ? ನಮ್ಮಲ್ಲಿ ಅವ್ರು ವೆರಿ ಸ್ಮಾರ್ಟ್. ಏನಪ್ಪ ಹೆಸರು ನಿಂತು? ಅಲ್ಲ, ಇವನು ಹಿಂದೆ ನಮ್ಮ ಅವನ ಪಕ್ಕ ಕಿಶೋರು ಮಿರರೇ ನೋಡೋದು ಬೇಡ, ದಟ್ ವಾಸ್ ಹ್ಯಾಂಡ್ಸಮ್ ಈಸ್ ಅಲ್ವಾ? ಆದರೂ ಕಿಶೋರ್ ನೋಡ್ಕೊಳ್ಳೇಬೇಕು. ಯಾಕೆಂದರೆ ಈ ವಾಂಟ್ಸ್ ಟು ಸಿ ದ್ಯಾಟ್ ಎವ್ರಿ ಡೇ ಈ ಶುಡ್ ಲುಕ್ ಫ್ರೆಶ್, ಈ ಮಸ್ಟ್ ಲುಕ್ ವೆರಿ ಹ್ಯಾಂಡ್ಸಮ್. ಕ್ಯೂಪಿಡ್ ಅಂತ ಕರಿತೀವಿ, CUPID. ಕ್ಯೂಪಿಡ್ ಅಂದರೆ ಮನ್ಮಥ ಅಂತ. ನಾನು ಮನ್ಮಥನ ರೀತಿ ಕಾಣ್ತಾ ಇದ್ದೀನಾ ಅಂತ ಅಲ್ವಾ? ಇದಕ್ಕೆ ನಾವು ಮಿರರ್ ನೋಡ್ತೀವಲ್ಲ. ಹಾಗಾದರೆ ಇನ್ನೊಂದು ಇನ್ನರ್ ಮಿರರ್ ಇದೆ. ಬೀಯಿಂಗ್ ಎ ಸೋಷಲ್ ಸೈಂಟಿಸ್ಟ್, ಸೋಷಲ್ ವರ್ಕರ್, getting into this course, am I really suitable to this course? Am I really fit into this course? Am I really able to carry this course into the higher heights? Am I really going to get a very good job as you expected? ಇದೆಲ್ಲವನ್ನು ಇನ್ನರ್ ಮಿರರ್ ನೋಡಬೇಕು. ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕಾಂಪಿಟೆನ್ಸಿ ಅಂತ ಕರಿತೀವಿ. ಇದನ್ನು ಇನ್ವಿಸಿಬಲ್ ಕಾಂಪಿಟೆನ್ಸಿ ಏನಂತ ಕರಿತೀವಿ? ಇನ್ವಿಸಿಬಲ್. ಇನ್ವಿಸಿಬಲ್. ಈಗ ನಾನು ಬರೋದಕ್ಕಿಂತ ಮುಂಚೆ ನಾನು ಏನು ಅಂತ ಗೊತ್ತಿಲ್ಲ ನಿಮಗೆ ಅಲ್ವಾ? ನಾನು ಬರೋಕ್ಕಿಂತ ಮುಂಚೆ ಹೂ ಈಸ್ ಲೋಕೇಶ್, ವಿ ಡೋಂಟ್ ನೋ. ವಾಟ್ ಈಸ್ ಗೋಯಿಂಗ್ ಟು ಡೂ ಆಲ್ಸೋ ವಿ ಡೋಂಟ್ ನೋ. ಯಾವುದು ಗೊತ್ತಿಲ್ಲ. ಬಂದಮೇಲೆ ಎಲ್ಲೋ ಒಂದು ಲೆವೆಲಿಗೆ ಅವರ ಇನ್ವಿಸಿಬಲ್ ಕಾಂಪಿಟೆನ್ಸೀಸ್ ಏನು ಅನ್ನೋದು ನಿಮಗೆ ನಾನು ಮಾತಾಡಿದ ನಂತರ ಯು ಕ್ಯಾನ್ ಡೆಫಿನೆಟ್ಲಿ ಗೇಜ್. ಯಾರೊಬ್ಬ ಮಂಗ ಬಂದ ಮಾತಾಡಿ ಹೋದ ಅನ್ನೋದೊಂದು ಇಲ್ಲ, ಎಕ್ಸಲೆಂಟಾಗಿ ನಾಲೆಜ್ ಕೊಟ್ರಪ್ಪ. ಸೊ ಐ ಆಮ್ ವೆರಿ ಮಚ್ ಗೈನಿಂಗ್ ನಾಲೆಜ್ ಔಟ್ ಆಫ್ ಹಿಸ್ ಲೆಕ್ಚರ್ ಅನ್ನೋ ಥರ ಒಂದು. ಇದು ಎಲ್ಲವೂ ಎಲ್ಲಿಂದ ಗೊತ್ತಾಗುತ್ತೆ ಅಂದರೆ ಇಟ್ ಈಸ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ವಿಸಿಬಲ್ ಸ್ಕಿಲ್ಸ್ ಆಫ್ ಪೀಪಲ್. ಓಕೆ, ವಾಟ್ ಸೋಷಿಯಲ್ ವರ್ಕರ್ಸ್ must be in the capacity, he must be in the capacity of understanding the other person's invisible skills. ಯಾರ್ಯಾರನ್ನ ಅರ್ಥ ಮಾಡ್ಕೋಬೇಕು? You can understand the invisible skills of a client, you can understand the invisible skills of members of group, you can also understand the invisible skills of people in the community. ಜಗ್ಗ ಸುಳ್ಳು ಹೇಳ್ತಾರೆ ಜನ. ಬರ್ತಾರೆ, ಅಣ್ಣ ಹಂಗಾಯ್ತು, ಅಣ್ಣ ಹಿಂಗಾಯ್ತು, ಅಕ್ಕ ಹಿಂಗಾಯ್ತು, ಸುಳ್ಳು 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 ನಿಮ್ಮ ಹತ್ರ ಕಿತ್ಕೊಳ್ಳೋ ತನಕ ಇದೆ. ಸೊ ವೆನ್ ಯು ರಿಯಲಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ invisible skills, you can understand the client better, you can understand the members of the group better, and you can understand the community people better. Okay, ಅದಕ್ಕೆ ನಿಮಗೆ ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಅಂದರೆ ನಾಟ್ ನೆಸರ್ಲಿ ಎ ಕಂಪ್ಯೂಟರ್ ಸ್ಕಿಲ್, ನಾಟ್ ನೆಸರಿ an English communication skill, but beside to that you have to have a interpersonal skills. ಈಗ ಭೂಮಿಕಾ ಅವರು ಇದ್ದಾರೆ ಅಂತ ಇಟ್ಕೊಳ್ಳಿ, ಭೂಮಿಕಾ ಇಲ್ವಾ ಇಲ್ಲಿ? ನಿಮ್ಮ ಹೆಸರು ಏನಂದ್ರೆ? ಅರ್ಪಿತಾ ಅವ್ರು ಇದ್ದಾರೆ ಅಂತ ಅಂದರೆ, ಅರ್ಪಿತಾ ಅವ್ರು ಕ್ಲಾಸಿಗೆ ಬರ್ತಿದ್ರೆ ಏನೋ ಒಂಥರ ಇವತ್ತು ಕ್ಲಾಸೇ ಚೆನ್ನಾಗಿಲ್ಲಪ್ಪ. ಯಾಕೆ ಅಂದರೆ ಶಿ ಈಸ್ ಎ ವೆರಿ ಪ್ಲೆಸೆಂಟ್ ಗರ್ಲ್. Arpita should every day come to the class because she is very pleasant, looking very good. Every time she used to make others to feel happy. She also herself feel happy. She will also others, make others to feel happy. That's the reason Arpita has to come to the class every day. If she comes, the whole class will be pleasant ಅನ್ನೋ ಥರದ್ದು ಇರಬೇಕಾಗುತ್ತೆ. ಯಾಕೆ ಅಂದರೆ ಅರ್ಪಿತನಿಗೆ ಇಂಟರ್ಪರ್ಸನಲ್ ಸ್ಕಿಲ್ಸು ಚೆನ್ನಾಗಿದೆ. ಗೊತ್ತಾಯ್ತಾ? ಸೊ ಆ ಇಂಟರ್ಪರ್ಸನಲ್ ಸ್ಕಿಲ್ಲು ಕೂಡ ನಿಮಗೆ ಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ಯುವರ್ ದ ವಿಸಿಬಲ್ ಸ್ಕಿಲ್ಸ್, ಯು ಮಸ್ಟ್ ಆಲ್ಸೋ ಹ್ಯಾವ್ ಎ ಇನ್ವಿಸಿಬಲ್ ಸ್ಕಿಲ್ಸ್. ಸೊ ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಅದರ್ ಪರ್ಸನ್, ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಓನ್ ನೈಬರ್, ದ ಸ್ಕಿಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ಬಿಸೈಡ್ ಯು
ನಿಮ್ಮ ಪಕ್ಕದಲ್ಲೇ ಕುಳಿತುಕೊಳ್ಳುವವರ ಬಗ್ಗೆ ನಿಮಗೆಷ್ಟು ಗೊತ್ತು? ಮೇಡಮ್ ಅಂಡ್ ಮಹೇಶ್ ಅವರೇ, ಎಲ್ಲರನ್ನೂ ಒಂದು ಇಂಟ್ರಾಕ್ಷನ್ ಮಾಡಿಸಿ, ಪ್ರತಿಯೊಬ್ಬರೂ ಗೊತ್ತಿರಬೇಕು. ಎಷ್ಟು ಜನ ಇದ್ದೀರಿ ನೀವು? 29 ಇದ್ದೀರಿ. 29 ಜನಗಳ ಬಗ್ಗೆ 29 ಜನನು ಮಾತಾಡಬೇಕು. ಒಂದು ಇಂಟ್ರಾಕ್ಷನ್ ಮಾಡಿ, 1 ಡೇ ಫುಲ್ ಅದೇ ಆಗಿದೆ. ಸೊ ಯು ಕ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್ ದ ಇನ್ವಿಸಿಬಲ್ ಸ್ಕಿಲ್ಸ್ ಆಫ್ ಪೀಪಲ್. ಆಯಿತಾ? ಸೊ ಈ ಸ್ಕಿಲ್ಸನ್ನು ನೀವು ಕಲಿತ್ರೆ, ಎನಿ ಆರ್ಗನೈಸೇಷನ್ ಇಟ್ ಮ್ಯಾಟರ್ಸ್. ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಾ? ಇಂಗ್ಲೀಷ್, ಎಸ್ ಐ ಕ್ಯಾನ್ ವೆರಿ ವೆಲ್ ಟಾಕ್ ಇನ್ ಇಂಗ್ಲೀಷ್. ನಾನು ನಿಮ್ಮ ಥರದ ಒಬ್ಬ ಸಾಮಾನ್ಯ ಸ್ಟೂಡೆಂಟ್. ಆಯಿತಾ? ಯಾವ ಒಂದು ವರ್ಡ್ ಇಂಗ್ಲೀಷ್ ಬರ್ತಿರಲಿಲ್ಲ ನನಗೂ. ವೆನ್ ಐ ಜಾಯಿನ್ಡ್ ಶಾರದಾ ವಿಲಾಸ್ ಕಾಲೇಜ್, ವೆರಿ ಫೇಮಸ್ ಇನ್ ಮೈಸೂರು, ದಟ್ ಟು ಕಾಮರ್ಸಿಗೆ. ದೇವರಾಣೆ, ಒಂದು ದಿವಸನೂ ಒಂದು ಚೂರು ಅರ್ಥ ಆಗದೇನೆ ಪಾಠ. ಸುಮಾರು ನಿಯರ್ಲಿ 100 ಸಿನಿಮಾಗಳು ನೋಡಿದ್ದೆ ಒಂದು ವರ್ಷಕ್ಕೆ. ಪಿಕ್ಚರ್ಗೆ ಹೋಗೋದು, ಯಾಕಂದರೆ ಈ ಕ್ಲಾಸ್ ಅರ್ಥ ಆಗ್ತಿರ್ಲಿಲ್ಲ. ನಾನು ಪಿಕ್ಚರ್ಗೆ ಹೋಗೋದು. ಸೆಕೆಂಡ್ ಇಯರಿಗೆ ಬಂದಾಗ ಒಂದು ಚೂರು ಅರ್ಥ ಮಾಡ್ಕೊಳಕ್ಕೆ ಶುರು ಆದ. ಚಂದ್ರಮೋಹನ್ ಅಂತ ನನ್ನ ಮೇಷ್ಟ್ರು ಹೋಗಿದ್ರು, ಬ್ರಾಹ್ಮಿನ್ ಫೆಲೋ. ತುಂಬ ನನ್ನನ್ನು ಹತ್ರಕ್ಕೆ ತಗೊಂಡು ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಮರಿ ನೀನು ಯಾಕೋ ನನಗೆ ಗೊತ್ತಾಗ್ತಾ ಇದೆ, ನಿನಗೆ ಅರ್ಥ ಆಗ್ತಿಲ್ಲ ಅಂತ. ಸೊ ಯು ಕ್ಯಾನ್ ಲಿಸನ್ ಟು ಮೈ ಲೆಕ್ಚರ್ ಲೈಕ್ ದಿಸ್ ಅಂತ ಹೇಳಿ ಫ್ರಮ್ ದೆನ್ ಆನ್ವರ್ಡ್ಸ್. ಯಾಕಂದ್ರೆ ಅವ್ರು ಯಾರೂ ಕನ್ನಡ ಮಾತಾಡ್ತಾನೆ ಇರಲಿಲ್ಲ. ಅಲ್ಲಿಂದ ನಾನು ಡಿಗ್ರಿಗೆ ಬಂದೆ. ಡಿಗ್ರಿನಲ್ಲಿ ಐ ಹ್ಯಾಡ್ ಲಾಟ್ ಆಫ್ ಅದರ್ ಸ್ಟೇಟ್ ಫ್ರೆಂಡ್ಸ್, ಫಾರಿನರ್ಸ್ ಇದ್ದರು. ಫ್ರೆಂಡ್ಸ್ಗಳು ಮಾಡಿಕೊಂಡೆ. ಐ ಹ್ಯಾಡ್ ಲಾಟ್ ಆಫ್ ಫ್ರೆಂಡ್ಸ್ ಆಫ್ ಇಂಜಿನಿಯರಿಂಗ್, ಮೆಡಿಸಿನ್, ಪ್ಯಾರಾಮೆಡಿಕಲ್ ಸ್ಟಾಫ್, ಫಾರಿನರ್ಸ್, ಎಲ್ಲರನ್ನೂ ಫ್ರೆಂಡ್ಗಳು ಮಾಡಿಕೊಂಡೆ. ಆವಾಗಿಂದ ನನಗೆ ಒಂದು ಕಿಚ್ಚು ಬಂತು. ಸೊ ಯು ಶುಡ್ ಹ್ಯಾವ್ ದಟ್ ಪ್ಯಾಷನ್ ಇನ್ ಲೈಫ್ ಅಂತ ನಾನು ಹೇಳಿ. ಸೊ ವಾಟ್ ಈಸ್ ಪ್ಯಾಷನ್ ಅಂತ ಹೇಳಿದ್ರೆ, ಫ್ಯಾಷನ್ ಅಲ್ಲ. ಎಲ್ಲ ಬೈಕ್ ಕೆಲವ್ರ ಹತ್ರ ಇರ್ಬೋದು ಪ್ಯಾಷನ್ ಅಂತ. ಓಕೆ, ಕಿಚ್ಚ ಸುದೀಪ್ ಎಷ್ಟು ಜನಕ್ಕೆ ಇಷ್ಟ? ಒಬ್ರಿಗೇನಾ? ಒಂದಷ್ಟು ಜನಕ್ಕೆ ಇಷ್ಟ ಇರುತ್ತೆ. ಯಾಕೆ ಹೇಳಿ? ಸೊ ಈಸ್ ಎ ವೆರಿ ಹೈಲಿ ಪ್ಯಾಷನೇಟ್. ಫ್ಯಾಷನ್ ಅಲ್ಲ, ಪ್ಯಾಷನೇಟ್ ಅಂತ ಹೇಳಿದ್ರೆ ಅದಕ್ಕೆ ಅದನ್ನು ಕಿಚ್ಚ ಅಂತ ಹೇಳೋದು. ಕಿಚ್ಚ ಅಂದರೆ ಒಳಗಿನ ಕಿಚ್ಚು ಅಂತ. ಐ ಶುಡ್ ಗ್ರೋ ಲೈಕ್ ಎನಿಥಿಂಗ್ ಕಂಪೇರಿಂಗ್ ಟು ದ ಅದರ್ ಹೀರೋಸ್. ನಾನು ಮೇಲೆ ಬರಬೇಕು ಅನ್ನುವ ಒಂದು ಪ್ಯಾಷನ್ ಅವ್ರ ಒಳಗಡೆ ಇತ್ತು. ಈ ಬಿಕೇಮ್ ಎ ಗ್ರೇಟ್ ಆ್ಯಕ್ಟರ್. ಅದಕ್ಕೆ ನಿಮ್ಮ ಒಳಗೂ ಒಂದು ಪ್ಯಾಷನ್ ಆಗಬೇಕು. ಯಾವ ರೀತಿ ಪ್ಯಾಷನ್ ಅಂತ ಹೇಳಿದ್ರೆ, ದ ಇನ್ನರ್ ಫೈರ್. ಪ್ರತಿ ದಿವಸ ಬೆಂಕಿ ಹಚ್ತಾ ಇರಬೇಕು. ಹೊಟ್ಟೆ ಕಿಚ್ಚಲ್ಲ, ಅದು ಕಿಚ್ಚು. ಓಕೆ, ಇನ್ನರ್ ಫೈರ್ ಅಂತ ಕರಿತೀವಿ. ಆ ಪ್ಯಾಷನ್ ಇದ್ದರೆ ನಿಮಗೆ ವಿತಿನ್ ನೋ ಟೈಮ್ ಯು ಕ್ಯಾನ್ ಗೈನ್ ಎನಿ ಸಾರ್ಟ್ ಆಫ್ ನಾಲೆಜ್, ಎನಿ ಸಾರ್ಟ್ ಆಫ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಆಲ್ಸೋ ದ ಸ್ಕಿಲ್ಸ್. ಸೊ ಸ್ಕಿಲ್ಸ್ ಇದಕ್ಕಿನ್ನೂ ಒಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಸೇಮ್ ಅವರ್ ನಿತಿನ್ ಆ್ಯಂಡ್ ಸುದೀಪ್, ಬೋತ್ ಆಫ್ ದೆಮ್ ಗೋ ಔಟ್ಸೈಡ್. ಸುದೀಪ್ ಈಸ್ ಅ ವೆರಿ ಗುಡ್ ಡ್ರೈವರ್ ಆಫ್ ಎ ಕಾರ್ ಆಫ್ ಹಿಸ್ ಓನ್. ನಿತಿನ್ಗೆ ಕಾರ್ ಬರೋದಿಲ್ಲ. ನಿತಿನ್ಗೆ ಸುದೀಪ್, ಬಾರಪ್ಪ ಮಗ ಕೂತ್ಕೊಳ್ಳೋ ಮಚ್ಚ, ನಾವು ಸ್ವಲ್ಪ ಒಂದು ಹಿಂಗೆ ಡ್ರೈವ್ ಹೋಗೋಣ ಲಾಂಗ್, ನಿನಗೆ ಕಾರ್ ಹೇಳ್ಕೊಡ್ತೀನಿ ಅಂತ. ಸೊ ಫಸ್ಟ್ ಡೇ ಯು ವಿಲ್ ಇಂಟ್ರಡ್ಯೂಸ್ the spares of cars. ನೋಡು, ದಿಸ್ ಈಸ್ ಕ್ಲಚ್, ದಿಸ್ ಈಸ್ ಗೇರ್, ದಿಸ್ ಈಸ್ ಬ್ರೇಕ್ ಪೆಡಲ್, ದಿಸ್ ಇಸ್ ಆಕ್ಸಿಲರೇಟರ್, ಸ್ಟೇರಿಂಗ್, ಈ ಥರ ಎಲ್ಲ ಇಂಟ್ರಡ್ಯೂಸ್ ಮಾಡ್ತಾರೆ. ಇಂಟ್ರಡ್ಯೂಸ್ ಮಾಡಿ ಕಾರು ಏನು ಎನ್ನುವುದನ್ನು ಪರಿಚಯ ಮಾಡಿಕೊಡುತ್ತಾರೆ. ಇದನ್ನೇನಂತೀವಿ? ಗೊತ್ತಾಯ್ತಾ? ನಾಲೆಡ್ಜ್. ಅಟ್ ದ ಸೇಮ್ ಟೈಮ್ ನಿತಿನ್ ಶುಡ್ ಹ್ಯಾವ್ ಎನ್ ಆ್ಯಪ್ಟಿಟ್ಯೂಡ್ ಅಲ್ಲ. ಆ ಒಂದು ಆ್ಯಟಿಟ್ಯೂಡ್ ಏನು? ಚಿಕ್ಕ ಮಕ್ಕಳಲ್ಲಿ ನಮಗೆ ಸೈಕಲ್ ತಂದು ಕೊಟ್ಬಿಟ್ರೆ ಫುಲ್ ಖುಷಿ. ಸೈಕಲ್ ಹೊಡಿಲೇಬೇಕು ಏನಾದ್ರು ಅಲ್ವಾ? ಸೊ ಆ್ಯಟಿಟ್ಯೂಡೇ ಡೆವಲಪ್ ಆಗಲಿಲ್ಲ ಅಂದರೆ ನೀವು ಸೈಕಲ್ ಹೆಂಗೆ ಹೊಡಿತೀರಿ? ಹೆಣ್ಣು ಮಕ್ಕಳಲ್ಲಿ ಸುಮಾರು ಜನ ಸ್ಕೂಟ್ರ್ ಬರೋದಿಲ್ಲ ಅಲ್ವಾ? ಸ್ಕೂಟ್ರ್ ಬರಲ್ಲ. ಯಾಕೆ? ಆ್ಯಪ್ಟಿಟ್ಯೂಡೇ ಇಲ್ಲಲ್ರಿ ಸ್ಕೂಟ್ರ್ ಹೊಡಿಬೇಕು ಅಂತ. ಈ ಆ್ಯಟಿಟ್ಯೂಡ್ ಇದ್ಬಿಟ್ರೆ ಸ್ಕೂಟ್ರ್ ಬಂದೇ ಬರ್ತದೆ. ಬಿಕಾಸ್ ಬಿದ್ದೋ ಎದ್ದೋ ಏನೋ ಮಾಡಿ ಒಂದು ಕಲಿತೀವಿ. ಸೊ ನಿತಿನ್ ಶುಡ್ ಆಲ್ಸೋ ಹ್ಯಾವ್ an attitude towards learning something, that is car. ಸೊ ಈ ಆ್ಯಟಿಟ್ಯೂಡನ್ನು ಸುದೀಪ್ ಗಮನಿಸಿದ ನಂತರ ಫೈನಲ್ಲಾಗೆ ಏನಾಗುತ್ತೆ, ಪ್ರತಿ ದಿವಸ ಇವರಿಗೆ ಹೇಳ್ಕೊಡ್ತಾರೆ. ಅವರಿಗೆ ಒಂದು ಸ್ಟೇರಿಂಗ್ ಕೊಡ್ತಾರೆ. ನೋಡಪ್ಪ, ಒಂಚೂರು ಮೂವ್ ಮಾಡು, ಫಸ್ಟ್ ಗೇರ್ ಈ ಥರ, ನಿಮ್ಮ ಒಂದು ಕ್ಲಚ್ ಪೆಡಲ್ಲು, ಬ್ರೇಕು, ಇವೆಲ್ಲನೂ ಇಂಟ್ರಡ್ಯೂಸ್ ಮಾಡಿ ಹೇಳ್ಕೊಡ್ತಾನೆ. ನಿಧಾನ ಮೂವ್ ಮಾಡ್ತಾ ಈ ವಿಲ್ ಲರ್ನ್ ಕಾರ್. ಸೊ ಸುದೀಪ್ ಕ್ಯಾನ್ ಬಿಕಮ್ ಎನ್ ಎಕ್ಸಲೆಂಟ್ ಡ್ರೈವರ್
ಆಫ್ಟರ್ ಡೂಯಿಂಗ್ ಆಲ್ ದೀಸ್ ಎಕ್ಸಸೈಸ್. ಓಕೆ, ಯಾಕೆ ಈ ಎಲ್ಲ ಇವುಗಳು ಅವರಲ್ಲಿ ಕರಗತ ಆಗ್ತಾ ಹೋಗ್ತವೆ. ಅದರಿಂದ ದ ಲಾಸ್ಟ್ ಒನ್ ಈಸ್ ಹೆಚ್ಚು ತುಂಬ ಜನ ಹಾಬೀಸ್ ಅಂತ ಕರೀತಾರೆ. ಹಾಬೀಸ್ ಅಂತ ಅನಿಸುತ್ತೆ. ಸರ್, ಐ ಹ್ಯಾವ್ ದ ಹಾಬಿ ಆಫ್ ರೀಡಿಂಗ್ ನ್ಯೂಸ್ ಪೇಪರ್, ಐ ಹ್ಯಾವ್ ದ ಹಾಬಿ ಆಫ್ ವಾಚಿಂಗ್ ಟೆಲಿವಿಷನ್, ಗೋಯಿಂಗ್ ಫಾರ್ ಎ ಟ್ರಿಪ್, ಎಕ್ಸ್ಕರ್ಷನ್, ಏನನ್ನೋ ಎಲ್ಲ ದೊಡ್ಡ ಸಾಹಸ ಪರ್ವತಗಳನ್ನೇ ಇರೋದು, ಇದೆಲ್ಲ ಹಾಬೀಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್ ಅಂತ ಕೆಲವರು ಹೇಳ್ತಾರೆ. ಬಟ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಹ್ಯಾಬಿಟ್. ಹ್ಯಾಬಿಟ್ಸ್ ಏನು? ಹವ್ಯಾಸಕ್ಕೂ ಅಭ್ಯಾಸಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಹವ್ಯಾಸ, ಅಭ್ಯಾಸ. ಓಕೆ, ನಾನೇ ಹೇಳ್ತೀನಿ. ಈಗ ನೀವು ರಾತ್ರಿ ಮಲಗುವಾಗ ಎಷ್ಟು ಜನ ಮೊಬೈಲನ್ನು ನೋಡುತ್ತೀರಿ? ಎಲ್ಲರೂ ನೋಡ್ತೀವಿ, ಇನ್ಕ್ಲೂಡಿಂಗ್ ಮೀ. ನೋಡ್ದೇನೆ ವಾಟ್ಸಪ್ ಚೆಕ್ ಮಾಡ್ದೇನೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ದೇನೆ ಯಾರೂ ಮಲಗುವುದಿಲ್ಲ. ಇದು ಹಾಬಿ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇದು ಹ್ಯಾಬಿಟ್, ರ್ಯಾಬಿಟ್ ಅಲ್ಲ, ಹ್ಯಾಬಿಟ್. ಹ್ಯಾಬಿಟ್ ಯಾಕೆ? ಇದು ಅಭ್ಯಾಸ ಆಗೋಗಿದೆ ರೀ. ಮಕ್ಕಳಲ್ಲೇ ಇದನ್ನು ಇಟ್ಕೊಳ್ಳೋದು, ಮೊಬೈಲ್ ಒಂದು ಟನ್ ಅನ್ನಂಗೆಲ್ಲ ಎತ್ತು ನೋಡೋದು. ಯಾವ ಮೆಸೇಜ್ ಬಂತು, ಯಾವ ಫೋಟೋ ಬಂತು, ಯಾವುದನ್ನು ಅಪ್ಲೋಡ್ ಮಾಡಿದ್ದಾರೆ, ಏನು ಮೊಬೈಲ್ ಹಾಳು ಹತ್ತೊಂಬತ್ತು ಮಾಡಿ ಇಟ್ಟು ಬಿಡ್ತಾರೆ ನಮ್ಮ ಅಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಅವೈಲಬಲ್ ಇನ್ ದಿ ಆಂಡ್ರಾಯ್ಡ್. ಐ ವಿಲ್ ಟೆಲ್ ಯು ಫ್ರೆಂಡ್ಸ್, ಎಲ್ಲಿ ತನಕ ಸಾಧ್ಯ ಆಗುತ್ತೆ ಅಲ್ಲಿ ತನಕ ಮೊಬೈಲನ್ನು ಪ್ರಾಪರಾಗಿ ಯೂಸ್ ಮಾಡಿ. ಯಾವುದೇ ರೀತಿಯಾದ ಮಿಸ್ಯೂಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಅದೇ ಒಂದು ಇಡಿಯಟ್ ಬಾಕ್ಸ್ ಈಗ ಇವತ್ತಿನ ಒಂದು ಜಗತ್ತಿನಲ್ಲಿ. ಅದರಲ್ಲಿ ಒಳ್ಳೆಯದು ಇದೆ, ತುಂಬ ಕೆಟ್ಟದ್ದು ಇದೆ. ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದನ್ನು ನಾವು ಮಾಡಬೇಕು. ಅಂದರೆ ಮೊಬೈಲನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದು ಹ್ಯಾಬಿಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಓದು ಬರಹ ಬೇಕು, ನಿಮಗೆ ತುಂಬ ನಾಲೆಜ್ ಬೇಕಲ್ಲ. ಅಟ್ಲೀಸ್ಟ್ ಸರ್, ಬಿಫೋರ್ ಟೇಕಿಂಗ್ ಸ್ಲೀಪ್, ಗೆಟಿಂಗ್ ಇನ್ ಟು ಬೆಡ್, ಐ ಶುಡ್ ರೀಡ್ 2 to 3 pages ಆಫ್ ಬುಕ್. ಒಂದು ಅರ್ಧ ಗಂಟೆ ಓದಬೇಕು, ಓದುತ್ತಾ ಮಲಗಬೇಕು. ಅದು ನನ್ನ ಹ್ಯಾಬಿಟ್ ಆಗಬೇಕು. ಕಲ್ಟಿವೇಟ್ ದಟ್ ಹ್ಯಾಬಿಟ್. ಇನ್ನೊಂದಷ್ಟು ಮಗ ಮಚ್ಚ ಇದ್ದಾರೆ. ಏನಂದರೆ ಮಗ ಆಯ್ತಲ್ಲ, ಇನ್ನೇ ಬತ್ತಿ ಹೊಡೆದ್ಬಿಟ್ಟು ಒಂದು ನಿದ್ದಿನ ಈಗ ನಾನಾಯ್ತು, ಜ್ಞಾನೋದಯ ಅದಾ ಅಲ್ವಾ ಮಾಡ್ಕೊಬಂದರೆ ಯಾರೋ ಬಂದಿದ್ದ ಮಾರೆ, ತಲೆ ಕೊಡ್ದು ಹಾಳಾಗಿದೆ. ಮತ್ತು ಈಗ ಹೋದರೆ ಫ್ರೆಶ್ನೆಸ್ ಬರುತ್ತೆ. ಅದೇನು ಬರೋದಿಲ್ಲ, ಆಯಿತಾ? ಖಂಡಿತ. ಆದರೆ ಅದೊಂದು ಹ್ಯಾಬಿಟ್ ಮಾಡ್ಕೊಂಡಿದ್ವಿ. ಅಂಥ ಕೆಟ್ಟ ಅಭ್ಯಾಸಗಳನ್ನು ನಿಲ್ಲಿಸಿ ಮಾಡಬೇಕು, ಆಯಿತಾ? ಅವುಗಳಿಂದ ತುಂಬ ನಮ್ಮ ಇದಕ್ಕೆ ಹಾನಿಕರ ಇದೆ, ಅಪ್ರಯೋಜಕರಾಗ್ತೀವಿ ನಾವು. ಸೊ ಅಂಥ ಹ್ಯಾಬಿಟ್ಗಳನ್ನು ನಮ್ಮ ಕಡೆ ಅಂತೂ ನೋಡಬೇಕು. ಯಾರ ಜೇಬೊಳಗೆ ಕೈ ಇಟ್ರು ಇಷ್ಟು ಸರ, ಯಾವುದೋ ಗುಟ್ಕ, ಪಾನ್. ನಾನು ಎಷ್ಟೋ ಸಲ ಹುಡುಗರಿಗೆ ಹೊಡೆದೇ ಬಿಟ್ಟಿದ್ದೀನಿ, ಆಯಿತಾ? ಸೊ ಡೋಂಟ್ ಕೀಪ್ ಆಲ್ ದೋಸ್ ಥಿಂಗ್ಸ್ ಇನ್ ಯುವರ್ ಪ್ಯಾಕೆಟ್. ನಮಗೆ ಈಗ ಆದರ್ಶ, ನಾವು ಒಳ್ಳೆಯ ಸೊಸೈಟಿನಲ್ಲಿ ಇರಬೇಕು, ಈ ಥರ ಹಿಂಗಿರಬೇಕು ಅನ್ನೋದನ್ನೆಲ್ಲ ಅವರು ಇದು ಮಾಡಿರೋದು ನೋಡಿದ್ರೆ ನಮಗೇನು ಅನ್ನಿಸ್ತಾ ಇದೆ, ಇವೆಲ್ಲದರಿಂದ ದೂರ ಇರಬೇಕು. ಅದು ಹ್ಯಾಬಿಟ್ಸ್ ಆಗಬೇಕು. ಸೊ ತುಂಬ ಇದರಲ್ಲಿ ಇಷ್ಟು ಕ್ಯಾಶ್ ನಾವು ವಿ ಜೊತೆ ತಗೊಳ್ಳೋಣ. ದಟ್ ಈಸ್ ವ್ಯಾಲ್ಯೂಸ್. ಸೋಷಿಯಲ್ ವರ್ಕಲ್ಲಿ ವ್ಯಾಲ್ಯೂಸ್ಗಳು, ಕ್ಯಾಶ್ ವಿ ಎಲ್ಲೂ ಮರಿಬೇಡಿ. ನಿಮ್ಮ ಕ್ಯಾಶ್ ಜೊತೆಗೆ ಇನ್ನೊಂದು ಕ್ಯಾಶ್, KASH-V, ದಟ್ ಈಸ್ ವ್ಯಾಲ್ಯೂಸ್. ಎಲ್ಲ ಕಡೆ ಮೌಲ್ಯಯುತವಾದ ಬದುಕು. ನಿಮ್ಮ ಕ್ಲೈಂಟ್ ಜೊತೆ ಚೆನ್ನಾಗಿ ಮೌಲ್ಯಯುತವಾಗಿರಿ. ಯಾಕೆಂದರೆ ಇಫ್ ಯು ಆರ್ ಎ ಮೇಲ್, ಎ ಫೀಮೇಲ್ ಕ್ಲೈಂಟ್ ಯು ಮೇ ಗೆಟ್, ಡೋಂಟ್ ಬಿ ಫಾಲ್ ಇನ್ ಲವ್ ವಿತ್ ಯುವರ್ ಕ್ಲೈಂಟ್. ಸೊ ಯು ವಿಲ್ ಬಿ ಅಶೇಮ್ಡ್ yourself, because I told you very clearly, social work is a profession ಅಂದಾಗ ಆ ಪ್ರೊಫೆಷನಲಿಸಮ್ ಡೆವಲಪ್ ಮಾಡ್ಕೋಬೇಕು. ದಟ್ಸ್ ದ ರೀಸನ್ ವ್ಯಾಲ್ಯೂಸ್. ಓಕೆ, ಆ್ಯಂಡ್ ಕಂಪ್ಲೀಟಿಂಗ್ ದ ಡೆಫಿನೇಷನ್ ಆಫ್ ಸೋಷಿಯಲ್ ವರ್ಕ್, ಐ ವಿಲ್ ಕಂಪ್ಲೀಟ್ ಇಟ್ ವಿದಿನ್ 5 minutes. ಏನು? ಫಾರ್ ದ ನೀಡಿ ಪೀಪಲ್. ದ ನೀಡಿ ಪೀಪಲ್ ಆರ್ ಕ್ಲೈಂಟ್, ಗ್ರೂಪ್ ಮೆಂಬರ್ಸ್ ಆ್ಯಂಡ್ this one. ಏನಕ್ಕೆ? ಫಾರ್ ದ ಪರ್ಪಸ್ ಆಫ್ ಎಂಪವರ್ಮೆಂಟ್. ಓಕೆ, ಎಂಪವರ್ಮೆಂಟ್
ಇನ್ನೊಂದೇನು ಹೇಳ್ಬೋದು, ಲಿಬರೇಷನ್, emancipation, and providing justice. Justice with the motto, MOTTO, motto of, ಇದನ್ನ ಇನ್ವರ್ಟೆಡ್ ಕಾಮದಲ್ಲಿ ಬರೀತೀವಿ, ಹೆಲ್ಪಿಂಗ್, motto of helping people, for helping themselves. ಯಾರೋ ಹೇಳಿದ್ರು ಇದನ್ನ, ವೆರಿ ಗುಡ್. ಯಾವ ಬುಕ್ ತಗೊಬಂದ್ವಿ ಈಗ ಸೋಷಿಯಲ್ ವರ್ಕಿಂಗ್ ಮೀನಿಂಗ್ ಹೇಳೋದಕ್ಕೆ? ಯಾವ ಬುಕ್ಕು ಇಲ್ಲ. ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಇಲ್ಲಿ ಇದನ್ನು ಪ್ರೊಫೆಷನ್ ಅಂತ ಕರಿತಾ ಇದ್ದೀವಿ. ಪ್ರೊಫೆಷನಲಿ ಟ್ರೈನ್ಡ್ ಸೋಷಿಯಲ್ ವರ್ಕರ್ಸು ಏನು ಕೊಡ್ತಾ ಇದ್ದಾರೆ? ಸಹಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಥ್ರೂ ದಿ ಸೈಂಟಿಫಿಕ್ ಅಪ್ರೋಚ್. ಯಾವುದಾದ್ರು ಅಪ್ರೋಚು? ದ ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕ್. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಇದಕ್ಕೆ ಈ ನೀಡಿ ಪೀಪಲ್ಗೆ ಮಾಡ್ತಾ ಇದ್ದಾರೆ. ಯಾವ ಪರ್ಪಸ್ಸಿಗೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ? ಫಾರ್ ದ ಟೋಟಲ್ ಎಂಪವರ್ಮೆಂಟ್, ಫಾರ್ ದ ಟೋಟಲ್ ಡೆವಲಪ್ಮೆಂಟ್, ಲಿಬರೇಟಿಂಗ್, ಅವರಿಗೆ ಸ್ವಾತಂತ್ರ್ಯವನ್ನು ದೊರಕಿಸ್ಕೊಡೋದಕ್ಕೆ, ಜಸ್ಟ್ ಆ್ಯಂಡ್ ಫೇರ್ ಇದನ್ನು ಒದಗಿಸ್ಕೊಡೋದಕ್ಕೆ. ಆ್ಯಂಡ್ ಅಲ್ಟಿಮೇಟ್ಲಿ ದ ವೆರಿ ಪರ್ಪಸ್ ಆಫ್ ಸೋಷಿಯಲ್ ವರ್ಕ್ ಈಸ್ ಟು ಹೆಲ್ಪ್ ದ ಪೀಪಲ್ ಫಾರ್ ಹೆಲ್ಪಿಂಗ್ ದೆಮ್ಸೆಲ್ಸ್. ಓಕೆ, ಕೊನೆಯ ಇದೇನು ಸಾರಾಂಶ ಏನು ಅಂದರೆ, ನೀವು ಜನರಿಗೆ ಸಹಾಯ ಮಾಡಬೇಕು. ಏನು ಸಹಾಯ ಮಾಡಬೇಕು ಅಂದರೆ, ಅವರಿಗಷ್ಟಕ್ಕೆ ಅವರೇ ಏನು ತಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಕೆಪಾಸಿಟಿ ಬಿಲ್ಡಿಂಗನ್ನು ನಾವು ಗಳಿಸ್ಕೊಳ್ಬೇಕು. ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ, ಎಸ್ಪೆಷಲಿ ಚೈನೀಸ್ ಗಾದೆ. ವೆನ್ ಎ ಪರ್ಸನ್ ಕಮ್ಸ್ ಟು ಯು ಫಾರ್ ಆಸ್ಕಿಂಗ್ ಆಮ್, ಯಾವುದಾದ್ರೂ ದಾನ, ದತ್ತಿ, ಧರ್ಮ, ಭಿಕ್ಷೆ ಏನೇ ಕೇಳಿ ಬಂದ್ರು, ಡೋಂಟ್ ಗಿವ್ ದೆಮ್ ಫಿಶ್ ಬಟ್ ಯು ಟೀಚ್ ದೆಮ್ ಹೌ ಟು ಫಿಶ್. ಆಯಿತಾ? ಜನ ಯಾವತ್ತಾದ್ರೂ ಸಹಾಯ ಕೇಳಿಕೊಂಡು, ಅಭಯಾಸ್ತವನ್ನು ಕೇಳಿಕೊಂಡು ಬಂದಾಗ ಅವರಿಗೆ ಯಾವುದೇ ಮೆಟೀರಿಯಲ್ ಹೆಲ್ಪ್ ಕೊಡೋದಕ್ಕಿಂತ, ಹಣ ಬೇಕು ಅಂದಾಗ ಹಣ ಕೊಡೋದು, ಇದು ಮಾಡೋದಕ್ಕಿಂತ ಅವರಲ್ಲಿ ಒಂದು ಕೆಪಾಸಿಟಿ ಬಿಲ್ಡಪ್ಪನ್ನು ಮಾಡಿ, ಸಾಮರ್ಥ್ಯವನ್ನು ರೂಪಿಸಿ. ಆಯಿತಾ? ಅವರಿಗೆ ಅವರೇ ಸಹಾಯ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ತಂದುಕೊಡಿ, ಗಟ್ಟಿಗೊಳಿಸಿ ಮನುಷ್ಯರನ್ನು. ಆವಾಗ ಅವರು ಅವರ ಸಾಮರ್ಥ್ಯದಿಂದ ಮೇಲೆ ಬರ್ತಾರೆ ಅಂತಕ್ಕಂಥದ್ದು ದ ವೆರಿ ಮೊಟ್ಟೋ ಆಫ್ ಸೋಷಿಯಲ್ ವರ್ಕ್. ಅರ್ಥಮಾಯ್ತಾ? ಅಂಡರ್ಸ್ಟುಡ್ ಫುಲ್ಲಿ? ಓಕೆ, ವೆರಿ ಗುಡ್. ಸೊ ನಾನೇನು ಪ್ರಶ್ನೆ ಕೇಳೋದಿಲ್ಲ, ಯಾಕೆ ಅಂದರೆ ನಾನು ಐ ಆಮ್ ನಾಟ್ ಹಿಯರ್ ಆ್ಯಸ್ ಎ ಟೀಚರ್, ಬಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು many basic things about social work, what is field, what are the important methods we practice in the field, and what is the course is all about, what are the opportunities we have, and how you can dream about those opportunities, and what is really required to grab that opportunity. The very required opportunity is including cash. We should also have cash V. Okay, this is the conclusion of my today's talk, and